ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಡಿಸ್ಟೆನ್ಸ್ ಆಫ್ ದ ಸನ್ ಅನ್ನೋ ಸೀರೀಸ್ ನ ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸೀರೀಸ್. ಮತ್ತೆ ಇವತ್ತಿನ ಈ ಸೀರೀಸ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ವಿಷಯನ ಹೇಳ್ಬೇಕು. ಇದಕ್ಕೂ ಮುಂಚೆ ನಾವು ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿದ್ವಲ್ಲ, ಲವ್ ನೆಕ್ಸ್ಟ್ ಡೋರ್, ಡಿಸ್ಟೆನ್ಸ್ ಆಫ್ ದ ಸನ್ ಮತ್ತೆ ಬಿಗ್ ಮೌತ್ ಅದೆಲ್ಲ. ಈಗ ಇದಾದ್ಮೇಲೆ ಬಿಗ್ ಮೌತ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಬಿಗ್ ಮೌತ್ ಗೆ ಅಷ್ಟೊಂದು ವೋಟಿಂಗ್ಸ್ ಏನು ಬರ್ಲಿಲ್ಲ. ಸೊ ಇವಾಗ ನೀವು ಕಮೆಂಟ್ ಮಾಡಿ ಬಿಗ್ ಮೌತ್ ಬೇಕಾ ಅಥವಾ ಬೇರೆ ಯಾವ್ದಾದ್ರು 4 ಸೀರೀಸ್ ನಾನು ಪೋಸ್ಟ್ ಅಲ್ಲಿ ಹಾಕ್ತೀನಿ. ಅದ್ರಲ್ಲಿ ಯಾವ್ದಕ್ಕೆ ವೋಟಿಂಗ್ ಜಾಸ್ತಿ ಬರುತ್ತೋ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇನ್ನು ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡಿಲ್ಲ ಅಂದ್ರೆ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ, ಯಾಕಂದ್ರೆ ಅದ್ರ ಮುಖಾಂತರ ಕೂಡ ನಿಮ್ಗೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋಗೂ ಮತ್ತೆ ಆ ನಾರ್ತ್ ಕೊರಿಯಾಗೆ ಸಂಬಂಧಪಟ್ಟಿರೋ ಸೋಲ್ಜರ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ಫುಲ್ ಆಗಿ ಬ್ಲಡ್ ಆಗಿರೋ ಸ್ಥಿತಿಯಲ್ಲಿ, ಫುಲ್ ಆಗಿ ಪ್ರಾಣ ಹೋಗ್ಬೇಕು ಆ ಸ್ಥಿತಿಯಲ್ಲಿ ಹಾಸ್ಪಿಟಲ್ಗೆ ಬಂದಿರ್ತಾರೆ. ಹೀರೋಯಿನ್ಗಂತೂ ಹೀರೋನ ನೋಡಿದ್ರೆ ಅವಳಿಗೆ ಪ್ರಾಣನೇ ಇಲ್ಲ. ದಯವಿಟ್ಟು ಇಷ್ಟು ಬೇಗ ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ಬೇಡ್ರಿ, ಎದೇಳಿ ಅಂತ ಹೇಳಿ ಪಾಪ ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವಾಗ್ಲೇ ಫಸ್ಟ್ ಆಫ್ ಆಲ್ ಏನಾಯ್ತು ಅಂತ ತೋರಿಸೋದು. ನಮ್ ಹೀರೋ ಮತ್ತೆ ಡಿಯಾಂಗ್ ಇಬ್ರು ಪಾರ್ಕಿಂಗ್ ಲಾಟ್ ಅಲ್ಲಿ ನಿಂತಿರ್ಬೇಕಾದ್ರೆ ನಾರ್ತ್ ಕೊರಿಯಾ ಸೋಲ್ಜರ್ ಇವ್ರ ಕಡೆ ಗುರಾಯಿಸ್ಕೊಂಡ್ ಬಂದ ಅಲ್ವಾ. ಆಕ್ಚುಲಿ ಅವ್ನು ಹೆಲ್ಪ್ ಕೇಳಕ್ಕೆ ಅಂತ ಬಂದಿರೋದು. ದಯವಿಟ್ಟು ನನ್ಗೆ ಹೆಲ್ಪ್ ಮಾಡಿ, ಹೆಂಗಾದ್ರು ಮಾಡಿ ನನ್ನ ದೇಶಕ್ಕೆ ಕಳಿಸ್ಬಿಡಿ, ನನ್ ಕೈಲಿ ಇಲ್ಲಿ ಇರಕ್ಕಾಗಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ವಿಡಿಯೋಗ ಆ ಕಡೆ ಒಬ್ರು ಬಂದು ಆ ನಾರ್ತ್ ಕೊರಿಯಾವನ್ನ ಸರಿಯಾಗಿ ಶೂಟ್ ಮಾಡ್ಬಿಡ್ತಾರೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗದೆ ನಮ್ ಹೀರೋ ಮತ್ತೆ ಡಿಯಾಂಗ್ ಇಬ್ರು ಒಂಥರ ಚಲಾಬಿಲಿಯಾಗಿ ಈ ಕಡೆ ಆ ಕಡೆ ಹೊರಟೋಗ್ತಾರೆ. ಆದ್ರೆ ಹೆಂಗಾದ್ರು ಮಾಡಿ ಅವನನ್ನ ಕಾಪಾಡ್ಬೇಕು ಅಂತ ಹೇಳಿನೇ ನಮ್ ಹೀರೋ ಪ್ರಯತ್ನ ಪಟ್ಟು ಆ ನಾರ್ತ್ ಕೊರಿಯಾ ಸೋಲ್ಜರ್ ನ ಕಾರಲ್ಲಿ ಎತ್ತಾಕೊಂಡು ಹೋಗಕ್ಕೆ ಟ್ರೈ ಮಾಡಿರ್ತಾರೆ. ಆದ್ರೆ ನಮ್ ಹೀರೋ ಶೂಟ್ ಮಾಡಿ ಆ ಕಾರ್ಗೆ ಆಕ್ಸಿಡೆಂಟ್ ಆಗೋ ತರ, ಮೀನ್ಸ್ ಹಿಂದ್ಗಡೆ ಡಿಕ್ಕಿ ಹೊಡಿಯೋ ತರ ಮಾಡ್ತಾನೆ. ಇದ್ರೂ ಈ ಕಡೆ ಬಂದಿರೋ ಒಂದು ಕಾರಿಂದ ಒಬ್ಬ ಬಂದ್ಬಿಟ್ಟು ನಮ್ ಹೀರೋಗೆ ಸರಿಯಾಗಿ ಶೂಟ್ ಮಾಡ್ಬಿಡ್ತಾನೆ. ಅಷ್ಟೇ ನಮ್ ಹೀರೋ ಕೂಡ ಹಂಗೆ ದಪ್ಪಂತ ಕೆಳಗಡೆ ಬಿದ್ಬಿಟ್ಟ. ಕಣ್ಣು ಹಾರಿಸೋ ಟೈಮಲ್ಲಿ ಇದೆಲ್ಲ ನಡೆದೋಯ್ತು. ಅದಾದ್ಮೇಲೆ ಡಿಯಾಂಗೋ ಅವ್ರ ಕಡೆ ಅವರೆಲ್ಲ ಬಂದು ಅವ್ರನ್ನೆಲ್ಲ ಓಡಿಸ್ಬಿಟ್ಟು ಹೀರೋನ ಮತ್ತೆ ನಾರ್ತ್ ಕೊರಿಯಾ ಸೋಲ್ಜರ್ ನ ಹಾಸ್ಪಿಟಲ್ ಗೆ ಸೇರ್ಸಿರ್ತಾರೆ. ಇಲ್ಲಿ ನೋಡಿದ್ರೆ ಹೀರೋನ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಸಿಪಿಆರ್ ಎಲ್ಲ ಮಾಡ್ತಿದ್ದಾಳೆ, ಆದ್ರೂ ಅವ್ನಿಗೆ ಉಸಿರೇ ಬರ್ತಾ ಇಲ್ಲ, ಅವ್ನಿಗೆ ಹಾರ್ಟ್ ಬೀಟೇ ರೇಸ್ ಆಗ್ತಾ ಇಲ್ಲ. ತುಂಬಾ ಕ್ರಿಟಿಕಲ್ ಆದ ಕಂಡೀಷನ್. ಎದ್ದೇಳೋ ಯಾಕೋ ಈ ತರ ಮಾಡ್ಕೊಂಡೆ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಹೆಂಗೋ ಸಿಪಿಆರ್ ಮಾಡಿ ಅವನನ್ನ ಮತ್ತೆ ಪ್ರಾಣದಲ್ಲಿ ತಂದ್ಬಿಟ್ರು. ಆದ್ರೆ ಅವ್ನು ಎದ್ದಿದ ತಕ್ಷಣ ನನ್ಗೇನಾಯ್ತು ಅಂತ ಕೇಳಲಿಲ್ಲ. ನನ್ ಜೊತೆ ಇದ್ದಲ್ಲ ನಾರ್ತ್ ಕೊರಿಯಾ ಸೋಲ್ಜರ್, ಅವ್ನ್ಗೇನಾಯ್ತು ಅಂತಾನೆ ಕೇಳ್ತಾ ಇರೋದು. ಹೀರೋನ್ಗೆ ತುಂಬಾನೇ ಕೋಪ ಬರುತ್ತೆ. ಈ ತರ ಪರಿಸ್ಥಿತಿಯಲ್ಲಿ ಇದ್ರೆ ಕೂಡ ಇನ್ನೊಬ್ಬರ ಬಗ್ಗೆ ಕೇಳ್ತಾ ಇದೆಯಲ್ವೋ, ಏನೋ ಆಗಿದೆ ನಿನ್ಗೆ ಅನ್ನೋ ತರ ಕೇಳಿದಾಗ ಅವನಂತಾನೆ ಫಸ್ಟ್ ನನ್ ಬಗ್ಗೆ ಬಿಡು, ಅವ್ನ್ ಎಲ್ಲಿ ಏನು ಅಂತ ಕೇಳಿದಾಗ ಅವ್ನ್ ನೋಡಿದ್ರೆ ಅವ್ನಿಗೂ ಅಲ್ಲಿ ಎಚ್ಚರ ಆಗಿರುತ್ತೆ. ಅವನಲ್ಲಿರೋ ಒಂದು ನರ್ಸ್ ನ ಇಟ್ಕೊಂಡು ಎಲ್ಲರಿಗೂ ಬೆದರಿಸ್ತಾ ಇರ್ತಾನೆ. ಇಲ್ಲಿ ನೋಡಿ, ನನ್ನ ಮರ್ಯಾದಾಗಿ ನನ್ನ ದೇಶಕ್ಕೆ ಕಳಿಸ್ಬಿಡಿ, ನಾನು ಇಲ್ಲಿ ಯಾರನ್ನೂ ನಂಬಲ್ಲ, ನಿಮ್ಮ ಹತ್ರ ಯಾರ ಹತ್ರ ನಾನು ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾನೆ. ಆದ್ರೆ ಹೀರೋ ಬಂದು ಹೆಂಗೋ ಸಮಾಧಾನ ಮಾಡಿ, ಇಲ್ಲಿ ನೋಡು, ನಮ್ ಡಾಕ್ಟರ್ಸ್ ಯಾರು ಕೆಟ್ಟವರಲ್ಲ, ನಮ್ ಶತ್ರುಗಳಾದ್ರೆ ಕೂಡ ಅವ್ರಿಗೆ ಪ್ರಾಣ ಕೊಟ್ಟು ಅವರು ಕಾಪಾಡ್ತಾರೆ, ನಿನ್ಗೇನು ಆಗಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ ಅಂತ ಅವ್ನು ಹೇಳ್ತಾ ಇದ್ರೆ ಕೂಡ ನಾರ್ತ್ ಕೊರಿಯಾ ಸೋಲ್ಜರ್ ಕೇಳೋ ತರ ಇಲ್ಲ. ಆದ್ರೆ ಸ್ವಲ್ಪ ಹೊತ್ತಿಗೆ ಈಗ ಅವ್ನಿಗೆ ಇಂಜೆಕ್ಷನ್ ಎಲ್ಲ ಹಾಕಿರ್ತಾರಲ್ಲ, ಅದರಿಂದ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಡ್ತಾನೆ. ಇನ್ನೊಂದ್ ಕಡೆ ಪಾರ್ಕಿಂಗ್ ಲಾಟ್ ಅಲ್ಲಿ ಇವಾಗ ಈ ತರ ಒಂದು ಘಟನೆ ನಡೀತಲ್ವಾ, ಅದರಿಂದ ಎಲ್ಲ ಆಫೀಸರ್ಸ್ ಅಲ್ಲಿ ಹೋಗ್ಬಿಟ್ಟು ವಿಚಾರಣೆ ಮಾಡ್ತಾ ಇರ್ತಾರೆ. ಅಲ್ಲಿ ಆ ಕಾರಲ್ಲಿ ಬಂದು ನಮ್ ಹೀರೋ ಮೇಲೆಲ್ಲ ಶೂಟ್ ಔಟ್ ಮಾಡಿದ್ರಲ್ವಾ, ಅವ್ರು ಯಾರು ಅಂತ ಹಿಡಿದ್ಬಿಟ್ರು. ಅವ್ರು ಬಂದು ರಷ್ಯಾಗೆ ಸೇರಿರೋರು. ಅವ್ರಿಗೆ ನಾರ್ತ್ ಕೊರಿಯಾ ಸೋಲ್ಜರ್ ಯಾವ್ದೋ ಕಾರಣಕ್ಕೆ ಬೇಕಾಗಿದ್ದಾನೆ, ಸೊ ಅವನನ್ನ ಇಲ್ಲಿಂದ ಕಿಡ್ನಾಪ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿರೋದು. ಈ ತರ ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ನಮ್ ಹೀರೋಗೆ ಕೂಡ ಆಪರೇಷನ್ ಎಲ್ಲ ಮುಗೀತು. ಅವನನ್ನ ಬೆಡ್ ಮೇಲೆ ಮಲಗಿಸಿರ್ತಾರೆ. ಅವನು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಅದಾದ್ಮೇಲೆ ಹೀರೋಯಿನ್ ತುಂಬಾ ಗಾಬರಿಯಾಗಿ ಯಾರು ಅವನು, ಏನ್ ನಡೀತದೆ ಅಂತೆಲ್ಲ ಕೇಳಿದಾಗ ಹೀರೋ ಕೂಡ ನಡೆದಿದ್ದೆಲ್ಲ ಹೇಳ್ತಾನ. ಹೀರೋಯಿನ್ಗಂತೂ ತುಂಬಾನೇ ಶಾಕ್ ಆಗುತ್ತೆ. ಯಾಕೆ ನೀನ್ ಈ ತರ ಹಿಂದೆ ಮುಂದೆ ನೋಡಿದ್ರೆ ಪ್ರತಿಯೊಂದಕ್ಕೂ ಈ ತರ ಮುಂದಕ್ಕೆ ಹೋಗ್ತೀಯಾ, ನನಗಂತೂ ಪ್ರಾಣನೇ ಹೊರಟೋಯ್ತು ಗೊತ್ತಾ, ನೀನ್ 2 ನಿಮಿಷ ಉಸಿರಾಡಿಲ್ಲ ಅಂತ. ಇವನ್ ಮೇಲೆ ಇರೋ ಕಾಳಜಿಯಿಂದ ಇವಳು ಈ ತರ ಇಷ್ಟು ಪ್ರೀತಿ ತೋರಿಸಿ ಮಾತಾಡ್ತಾ ಇರೋದ್ರಿಂದ ಹೀರೋಗೆ ಏನು ಮಾತೇ ಬರ್ತಾ ಇಲ್ಲ. ಅವನಿಗೆ ತಲೆ ಕೆಡೆ ಬಗ್ಸ್ಕೊಂಡು ಸಾರಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಅಲ್ಲಿಂದ ಹೀರೋಯಿನ್ ಹೊರಗಡೆ ಬಂದು ಒಂದು ಚಿಪ್ ನ ಡಿಯಾಂಗ್ ಹತ್ರ ಕೊಡ್ತಾಳೆ. ಈಗ ಈ ನಾರ್ತ್ ಕೊರಿಯಾ ಸೋಲ್ಜರ್ ಗೆ ಆಪರೇಷನ್ ಮಾಡಿದ್ರಲ್ವಾ, ಸೊ ಅವ್ನ ಮೈ ಒಳಗಡೆ ಚಿಪ್ ಸಿಕ್ತು, ನಾನೇನಕ್ಕೂ ನಿಮ್ಗೆ ಕೊಡೋಣ ಅಂತ ಕೊಡ್ತಾ ಇದೀನಿ, ತಗೊಳ್ಳಿ ಅಂತ ಹೇಳಿ ಕೊಡ್ತಾನೆ. ಇನ್ನೊಂದ್ ಕಡೆ ಈ ನಾರ್ತ್ ಕೊರಿಯಾ ಸೋಲ್ಜರ್ ಗೆ ಸಂಬಂಧಪಟ್ಟಿರೋ ಐಟಮ್ಸ್ ನೆಲ್ಲ ಒಂದು ಟ್ರೇ ಅಲ್ಲಿ ಹಾಕಿರ್ತಾರಲ್ಲ, ಅದರಲ್ಲಿ ಒಂದು ಪೆನ್ ತರ ಇರುತ್ತೆ. ಅದನ್ನ ಎತ್ಕೊಂಡು ಹಂಗೆ ಸುಮ್ನೆ ಬರೆಯಕ್ಕೆ ಟ್ರೈ ಮಾಡ್ತಾ ಇದಾರೆ. ಅದೇನು ಬರೀತಾನೆ ಇಲ್ಲ. ಇಲ್ಲಿರೋರೆಲ್ಲ ನೋಡ್ಬಿಟ್ಟು ಇದೇನಿದು ಪೆನ್ನ, ಇದು ಏನು ಬರೀತಾನೆ ಇಲ್ವೇ ಅಂತ ಹೇಳಿ ಅಲ್ಲಿರೋ ಒಂದು ಡಾಕ್ಟರ್ ಎತ್ತಿ ನಾಲ್ಗೆ ಮೇಲೆ ಇಟ್ಕೋಬೇಕು ಅಂತ ಹೋಗ್ತಾರೆ. ಟಕ್ಕಂತ ಡಿಯಾಂಗ್ ಬಂದ ಅದನ್ನ ತಡೆದ್ಬಿಟ್ಟು ಹೇಳ್ತಾನೆ, ಇನ್ನೊಂದ್ 2 ಸೆಕೆಂಡ್ ನೀನ್ ನಾಲ್ಗೆ ಮೇಲೆ ಇಟ್ಬಿಟ್ಟಿದ್ರೆ ಅಷ್ಟೇ, ನೀನ್ ಟಿಕೆಟ್ ತಗೊಳ್ಳೋದು ಗ್ಯಾರಂಟಿ, 10 ಸೆಕೆಂಡ್ ಅಲ್ಲಿ ಸತ್ತೋಗ್ಬಿಡ್ತಾ ಇದ್ದೆ ಅಂತ ಹೇಳಿದಾಗ ಡಾಕ್ಟರ್ಗೆ ಸಖತ್ ಶಾಕು. ಏನ್ ಹೇಳ್ತಾ ಇದೆಯಾ ಅಂತಂದ್ರೆ, ಸೋಲ್ಜರ್ಸ್ ಹತ್ರ ಎಲ್ಲ ಈ ತರ ಪೆನ್ ಇಟ್ಕೊಂಡಿರ್ತಾರೆ. ಶತ್ರುಗಳಿಗೆ ಸಿಕ್ಕಾಕೊಂಡಾಗ ಅವ್ರ ಹತ್ರ ಇಂದ ಘೋರವಾಗಿ ಸಾಯೋ ಬದಲು ಇದ್ರ ಸೆಲ್ಫ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತರದ್ ಇಟ್ಕೊಂಡಿರ್ತಾರೆ. ಅದನ್ನ ನಾಲ್ಗೆ ಮೇಲೆ ಇಟ್ಟಿದ ತಕ್ಷಣ 10 ಸೆಕೆಂಡ್ ಅಲ್ಲಿ ಪ್ರಾಣ ಹೊರಟೋಗುತ್ತೆ ಅಂತ ಹೇಳಿದಾಗ ಈ ಡಾಕ್ಟರ್ಗೆ ಸಖತ್ ಶಾಕು. ಡಿಯಾಂಗ್ ಏನೋ ಅಲ್ಲಿಂದ ಹೊರಟೋದ, ಆದ್ರೆ ಈ ಅಪ್ಪಗೆ ಶಾಕ್ ಅಲ್ಲಿ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ಇವಾಗ ಇನ್ನೊಂದ್ ಕಡೆ ನಾರ್ತ್ ಕೊರಿಯಾ ಸೋಲ್ಜರ್ ಹತ್ರ ಇವರೆಲ್ಲ ಹೋಗಿ ವಿಚಾರಣೆ ಮಾಡ್ತಾ ಇರ್ತಾರೆ. ಅಲ್ಲಿ ಕ್ಯಾಮ್ರಾನೆಲ್ಲ ಇಟ್ಬಿಟ್ಟು ಅವನೇನ್ ಹೇಳ್ತಾನೆ ಅಂತ ರೆಕಾರ್ಡ್ ಮಾಡೋದಕ್ಕೋಸ್ಕರ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಿದ್ರೆ ಕೂಡ ಅವನೇನು ಆನ್ಸರ್ ಮಾಡ್ತಾ ಇಲ್ಲ. ಹೀರೋ ಕೇಳ್ತಾನೆ, ಏನಕ್ಕೋಸ್ಕರ ನಿನ್ನ ಈ ತರ ಓಡಿಸ್ಕೊಂಡ್ ಬರ್ತಿದ್ದಾರೆ ಅಂದ್ರೆ ಕೂಡ ಅವನೇನು ಆನ್ಸರ್ ಮಾಡ್ತಾ ಇಲ್ಲ. ಆದ್ರೆ ಇವ್ರ ಕೆಲವೊಂದು ವಿಷಯನ ಕಂಡುಹಿಡಿದಿರ್ತಾರೆ. ಏನಂದ್ರೆ ನಮ್ ಹೀರೋ ಹತ್ರ ಸ್ಟಾರ್ಟಿಂಗ್ ಅಲ್ಲಿ ಫೈಟ್ ಮಾಡಿದಾಗ ಈ ನಾರ್ತ್ ಕೊರಿಯಾ ಜೊತೆ ಇನ್ನೂ ಕೆಲವರು ಬಂದಿರ್ತಾರಲ್ವಾ, ಅದರಲ್ಲಿ ಒಬ್ನು ಈಗ ರೀಸೆಂಟ್ ಆಗಿ ಸತ್ತೋಗಿರ್ತಾನೆ. ಈಗ ಇವ್ನ ಬೇರೆ ಈ ತರ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಏನ್ ವಿಷಯ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಡಿಯಾಂಗ್ ಹತ್ರ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಹೀರೋ
ಕೇಳ್ತಾನೆ, ಸರಿ ಆಯ್ತು, ಅವ್ನ್ ಮೈಂದ ಏನು ಚಿಪ್ಪು ತೆಗೆದ್ರಿ ಅಂತ ಹೇಳಿದ್ರಲ್ಲ, ಎಲ್ಲದು ಅಂತ ಕೇಳಿದಾಗ ಡಿಯೋಂಗ್ ಆಲ್ರೆಡಿ ನಾನು ಅದನ್ನ ಆಫೀಸರ್ಸ್ ಹತ್ರ ಕೊಟ್ಬಿಟ್ಟಲ್ಲ ಅಂದಾಗ ಹೀರೋ ಬೈತಾನೆ, ಲೂಸು, ಫಸ್ಟ್ ನಮ್ಗೆ ಏನಾದ್ರು ಸಿಕ್ಕಿದೆ ಅಂದ್ರೆ ನಾವ್ ಅದನ್ನ ಚೆಕ್ ಮಾಡಿ ನೋಡ್ಬೇಕು, ನಮ್ಗೇನಾದ್ರು ಲೀಡ್ ಸಿಗುತ್ತಾ ಅಂತ, ಆಮೇಲೆ ಅವ್ರ ಹತ್ರ ಕೊಡ್ಬೇಕು ಅಂದಾಗ ಡಿಯೋಂಗ್ ಅಂತಾನೆ, ಹಲೋ ಸರ್, ನಾನು ನೀವು ಟ್ರೈನಿಂಗ್ ತಗೊಂಡಿರೋದು ಅದರ ಕಾಪಿ ನನ್ನ ಹತ್ರ ಇದೆ ಅಂತ ಹೇಳಿ ಅದನ್ನ ಕೊಟ್ಟಾಗ ಹೀರೋ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾನೆ. ಪರವಾಗಿಲ್ಲ ಕಣೋ, ನಿನ್ಗೂ ತಲೆ ಇದೆ ಅಂತ. ಅದಾದ್ಮೇಲೆ ನಮ್ ಹೀರೋನ್ ಬೆಡ್ ಹತ್ರ ಇರ್ಬೇಕಾದ್ರೆ ಹೀರೋನ್ ಅಲ್ಲಿಗೆ ಬಂದು ಮಾತಾಡ್ತಾಳೆ, ಏನ್ ಅನ್ಕೊಂಡಿದ್ರೆ ನಿಮ್ ಹೆಡ್ ತುಂಬಾ ಓವರ್ ಆಗಿ ಮಾಡ್ತಾರೆ, ನಾನು ಅಲ್ಲಿ ಕ್ಯಾಂಪ್ ಬಂದಾಗ ನಿಮ್ ಜಾಗದಲ್ಲಿ ಇದ್ದಾಗ ಯಪ್ಪ ನನ್ ಮೇಲೆ ಜೋರಾಗಿ ಮಾತಾಡ್ದ, ಇದು ನನ್ ಜಾಗ ಅನ್ಕೊಂಡ್ ಹೋಗಿ ಇದ್ಬಿಡ ಕೇಳು, ಇಲ್ಲಾಂದ್ರೆ ಅಷ್ಟೇ ಮಣ್ಣಾಗ್ ಕೂತಾಕ್ಬಿಡ್ತೀನಿ ಯಪ್ಪನ ಅಂತ ಹೇಳಿ ಸರಿಯಾಗಿ ಬೈತಾ ಇರ್ಬೇಕಾದ್ರೆ ಹೀರೋ ಹಂಗೆ ಕೇಳ್ ಬರ್ದು ತೋರಿಸ್ತಾನೆ, ನಿಧಾನಕ್ ಮಾತಾಡು, ಸುತ್ತ ಕ್ಯಾಮ್ರಾಸ್ ಇದೆ, ನೀನ್ ಏನ್ ಮಾತಾಡಿದ್ರು ಅವ್ರಿಗೆ ಕೇಳ್ಸತ್ತೆ ಅಂತ. ಅಷ್ಟಿದ್ರ ನೋಡಿದ ತಕ್ಷಣ ಹೀರೋನ್ಗೆ ಶಾಕ್ ಆಗೋಯ್ತು, ಅಯ್ಯೋ ನಿನ್ನ ಇದ್ರ ಫಸ್ಟ್ ಹೇಳ್ಬೇಕು ತಾರೆ ನೀನು, ಇಲ್ಲ ಕಣೋ ಸರ್ ಬಂದು ತುಂಬಾ ಒಳ್ಳೆಯವ್ರು ಗೊತ್ತಾ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಅಂತ ಹಂಗೆ ತಿರ್ಗಿಸಿ ಮಾತಾಡ್ತಾ ಇರ್ತಾರೆ. ಬಟ್ ಇದ್ರೋನು ಇವಳು ಮಾತಾಡಿರೋದಲ್ಲ ಆ ಕಡೆ ಅವರು ಹೆಡ್ಫೋನ್ಸ್ ಅಲ್ಲಿ ಕೇಳಿಸ್ಕೊಂಡ್ಬಿಟ್ರು, ಸಕ್ಕ ಟೆನ್ಷನ್ ಆಗಿ ಕೂತಿರ್ತಾನ ಅಯ್ಯಪ್ಪ. ಇವ್ರು ಇಲ್ಲಿ ನಿಂತ್ಕೊಂಡ್ ಮಾತಾಡ್ತಾ ಇರೋದು ನಾರ್ತ್ ಕೊರಿಯಾ ಸೋಲ್ಜರ್ ಇರ್ತಾನಲ್ಲ ಅದೇ ರೂಮ್ ಅಲ್ಲಿ, ಅಲ್ಲೇ ಪಕ್ಕದಲ್ಲಿ ನಮ್ ಹೀರೋ ಬೆಡ್ ಕೂಡ ಇರೋದು. ಹೀರೋ ಇನ್ನೊಂದ್ ವಿಷಯ ಕೂಡ ಬರೆದು ತೋರಿಸ್ತಾನೆ, ನಾನು ಈ ತರ ಆ ಸೋಲ್ಜರ್ ಹತ್ರ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕು, ಇಲ್ಲಿದ್ರೆ ಮಾತಾಡಕ್ಕಾಗಲ್ಲ, ಸಪರೇಟ್ ಆಗಿ ನಮ್ಮನ್ನ ಬೇರೆ ರೂಮ್ಗೆ ಕರ್ಕೊಂಡು ಹೋಗ್ತೀಯ ಅಂತ ಕೇಳಿದಾಗ ಹೀರೋಯಿನ್ ಕೂಡ ಓಕೆ ಆಯ್ತು ಅಂತ ಹೇಳಿ, ನಿಮ್ಮಿಬ್ಬರಿಗೂ ಈಗ ಸ್ಕ್ಯಾನಿಂಗ್ ಮಾಡ್ಬೇಕು, ಬನ್ನಿ ಸ್ಕ್ಯಾನಿಂಗ್ ರೂಮ್ಗೆ ಅಂತ ಹೇಳಿ ಇವ್ರಿಬ್ರನ್ನ ಸಪರೇಟ್ ಆಗಿ ಬೇರೆ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗ ಕ್ಯಾಮ್ರಾಸು ಇಲ್ಲ, ಯಾವ್ದೇ ಒಂದು ಆಡಿಯೋ ಕೂಡ ಇಲ್ಲ, ಇವ್ರು ಮಾತಾಡೋದವ್ರಿಗೆ ಕೇಳಿಸ್ಕೊಳ್ಳಕ್ ಕೂಡ ಆಗಲ್ಲ. ಈಗ ಹೀರೋ ಕೇಳ್ತಾನೆ, ಏನ್ ಪ್ರಾಬ್ಲಮ್, ಏನ್ ನಡೀತಾ ಇದೆ, ಏನಕ್ಕೆ ಇನ್ನೊಬ್ಬ ಸತ್ತೋದ, ನಿನ್ಗೇನ್ ಆಗ್ತಿದೆ ಅಂತೆಲ್ಲ ಕೇಳಿದಾಗ ಅವ್ನ್ ಹೇಳ್ತಾನೆ, ಏನಂದ್ರೆ ಇವನ್ ಜೊತೆ ಈಗ ಸತ್ತಿದ್ದಲ್ವಾ, ಅವ್ನ್ ಬಂದ್ಬಿಟ್ಟು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದ, ಅವ್ನು ಎಷ್ಟೇ ನಾರ್ತ್ ಕೊರಿಯಾ ಸೋಲ್ಜರ್ ಆಗಿದ್ರೆ ಕೂಡ ಬೇರೆಯವ್ರು ಹೇಳೋದನ್ನ ಕೇಳ್ಕೊಂಡು ಇಲ್ಲ ಅವ್ನೇನೋ ಕೆಲಸ ಮಾಡಿದ್ದಾನೆ, ಯಾವ್ದೋ ಜಾಗಕ್ಕೆ ಹೋಗ್ಬಿಟ್ಟು ಯಾರನ್ನೋ ಶೂಟ್ ಮಾಡ್ಬಿಟ್ಟು ಈ ತರ ನಂದು ಕೆಲಸ ಮುಗೀತು, ನನ್ ಕೇಳಿದಷ್ಟು ಅಮೌಂಟ್ ಬಂದ್ಬಿಡತ್ತಲ್ವಾ ಅಂತ ಏನೋ ಮಾತಾಡಿರ್ತಾನೆ. ಅದನ್ನ ಕೇಳಿಸ್ಕೊಂಡು ಇವ್ನು ಟೆನ್ಷನ್ ಆಗ್ಬಿಟ್ಟು ಈ ತರ ಒಂದು ಜಾಗದಲ್ಲಿ ನೀನ್ ಕೆಲಸ ಮಾಡ್ಬೇಕಾದ್ರೆ ಆ ದೇಶಕ್ಕೆ ನೀನ್ ಸಪೋರ್ಟಿವ್ ಆಗಿರ್ಬೇಕು, ಇನ್ನೊಬ್ಬರಿಗಲ್ಲ ಅಂತ ಹೇಳಿ ಇವನೇ ಅವನನ್ನ ಸಾಯಿಸ್ಬಿಟ್ಟಿರೋದು. ಈ ವಿಷಯನ ಹೇಳ್ತಾನೆ. ಇದಕ್ ಮೇಲೆ ಅವನೇನು ಹೇಳಲ್ಲ. ಹೀರೋ ಅಂತಾನೆ, ಸರಿ ಆಯ್ತು, ಇದಕ್ ಮೇಲೆ ನೀನೇನು ಹೇಳ್ಬೇಡ, ಆದ್ರೆ ನೀನ್ ಹೊಟ್ಟೆ ಒಳಗಡೆ ಒಂದು ಚಿಪ್ ನ ತೆಗೆದ್ವಲ್ಲ, ಇದು ಆ ಚಿಪ್ ಇಲ್ಲೇ ಇದೆ, ಇದನ್ನ ನಾವು ಹಾಕಿ ಓಪನ್ ಮಾಡ್ಬಿಟ್ಟು ಏನಿದೆ ಏನ್ ವಿಷಯ ತಿಳ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ, ಪಾಸ್ವರ್ಡ್ ಹಾಕಿದೆ. ಏನ್ ಪಾಸ್ವರ್ಡ್ ಹೇಳಿದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ರೆ ಅವ್ನ ಅದನ್ನ ತಗೊಂಡ್ಬಿಟ್ಟು, ಇದಕ್ ಮೇಲೆ ನಾನು ನಿನ್ಗೇನು ಹೇಳಲ್ಲ, ನಿಮ್ ಹೆಲ್ಪ್ ಕೂಡ ನನಗೆ ಬೇಕಾಗಿಲ್ಲ, ಇದೇನಿದ್ರು ನಾನ್ ನಮ್ ದೇಶಕ್ಕೆ ಹೋಗ್ಬಿಟ್ಟು ನಾನು ಅಲ್ಲೇ ಸಾಲ್ವ್ ಮಾಡ್ಕೊಂತೀನಿ ಅಂತ ಹೇಳಿ ಮತ್ತೆ ಚಿಪ್ ನ ನುಂಗ್ಬಿಟ್ಟ. ಅದಾದ್ಮೇಲೆ ನಮ್ ಹೀರೋನು ಏನು ಕೇಳಿಲ್ಲ, ಇವನ ಸಪರೇಟ್ ಆಗಿ ಕರ್ಕೊಂಡೋಗಿ ಒಂದ್ ಬೆಡ್ ಮೇಲೆ ಮಲಗಿಸಿರ್ಬೇಕಾದ್ರೆ ಟ್ರೀಟ್ಮೆಂಟ್ ಎಲ್ಲ ಮುಗೀತು. ಅದೇ ಸ್ವಲ್ಪ ಹೊತ್ತಿಗೆ ಅವನು ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ, ಅಲ್ಲಿರೋ ವಿಂಡೋನೆಲ್ಲ ಹೊಡೆದಾಕ್ತಾನೆ, ಹೆಂಗೋ ಎದ್ದು ಬಿದ್ದು ಓಡ್ಬೇಕು ಅಂತ ನೋಡ್ತಾನೆ, ಆದ್ರೆ ನಮ್ ಹೀರೋ ಬಿಡೋದಿಲ್ಲ, ಗನ್ ಪಾಯಿಂಟ್ ಅಲ್ಲಿ ಇಡದ್ಬಿಟ್ಟ. ಏನೋ ನಿನ್ ಪ್ರಾಬ್ಲಮ್, ಏನೋ ನೀನ್ ಸಾಲ್ವ್ ಮಾಡ್ತೀಯಾ, ನೀನ್ ಒಬ್ಬನ ಕೈಯಲ್ಲಿ ಆಗುತ್ತಾ, ನೀನ್ ಅಲ್ಲೋಗಿ ಸಿಕ್ಕಾಕೊಂಡ್ರೆ ಆಮೇಲೆ ನಿನ್ಗೇನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಮ್ ಹೀರೋ ಹೇಳ್ತಾ ಇದ್ರಿ. ಇವಾಗ ಹಂಗೆ ಆ ಫ್ಲಾಶ್ ಬ್ಯಾಕ್ ನ ಅವ್ನು ಕಂಟಿನ್ಯೂ ಮಾಡ್ತಾನೆ. ಏನಂದ್ರೆ ಇವನ್ ಜೊತೆ ಕೆಲಸ ಮಾಡ್ತಾ ಇದ್ದವನ್ನ ಇವನ್ನ ಸಾಯಿಸ್ಬಿಟ್ಟ ಅಲ್ವಾ, ಆಗ ಅಲ್ಲೊಂದು ಫೋನ್ ರಿಂಗ್ ಆಗ್ತಾ ಇರುತ್ತೆ. ಕಾಲ್ ಅಟೆಂಡ್ ಮಾಡಿ ಮಾತಾಡಿದಾಗ ಆ ಕಡೆ ಇರೋರ್ ವಾಯ್ಸ್ ಕೇಳಿಸ್ಕೊಂಡಿದ ತಕ್ಷಣ ಸಖತ್ ಶಾಕ್ ಆಗ್ತಾನೆ. ಯಾಕಂದ್ರೆ ಅವ್ರ ಏರ್ ಅಫಿಷಿಯಲ್ಲೇ ಅದು ಅಯ್ಯಪ್ಪನೇ ಅವನಿಗೆ ದುಡ್ಡು ಕೊಟ್ಬಿಟ್ಟು ಏನೋ ಕೆಲಸನ ಮಾಡಕ್ ಹೇಳಿರ್ತಾರೆ, ಅದು ಇಲ್ಲೀಗಲ್ ಆಗಿ, ಅದಕ್ಕೆ ನಿನ್ಗೆ ದುಡ್ಡು ಕೂಡ ಕೊಡ್ತೀನಿ, ಬಂದ್ ತಗೊಂಡೋಗು ಅಂತ ಹೇಳ್ತಾ ಇರೋದು. ಇದನ್ನ ಕೇಳಿಸ್ಕೊಂಡು ಇವ್ನು ಶಾಕ್ ಆಗ್ಬಿಟ್ಟು, ಹಂಗಾದ್ರೆ ಈ ಕೆಲಸನೆಲ್ಲ ನೀವೇನಾ ಮಾಡ್ತಾ ಇರೋದು ಅಂತ ಕೇಳ್ತಾನ. ಅಯ್ಯಪ್ಪ ಅಂತಾನೆ, ಪರವಾಗಿಲ್ವೇ, ಹೆಂಗೋ ಕಂಡಿಡ್ಬಿಟ್ಟಿದ್ಯಾ, ಸರಿ ಆಯ್ತು ಬಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಅವ್ರನ್ನ ಕರೆದಿರೋದು. ಅವಾಗ್ಲೇ ಅವ್ನು ಇಲ್ಲ ಮಾತಾಡಕ್ ಆಗಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ಹೋದಾಗ ಈ ತರ ಪ್ರಾಬ್ಲಮ್ ಎಲ್ಲ ಆಗಿದ್ದು. ಈಗ ಸೋಲ್ಜರ್ ಹಾಸ್ಪಿಟಲ್ ಅಲ್ಲಿ ಇದ್ರೆ ಕೂಡ ಒಂದು ಲೆವೆಲ್ಗೆ ಅವ್ನ ಮೈ ಸರಿ ಹೋಗಿದೆ ಅಲ್ವಾ, ಅದರಿಂದ ನಾರ್ತ್ ಕೊರಿಯಾ ಕಡೆ ಅವರೇ ಬಂದು ಇವಾಗ ಅವನನ್ನ ಹೆಡ್ ಆಫೀಸರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಯ್ಯಪ್ಪ ಹೇಳ್ತಾನೆ, ಇಲ್ಲಿ ನೋಡೋ, ಹೆಂಗೋ ಬದುಕೊಂಡ್ ಬಂದಿದ್ಯಾ, ಇದಕ್ ಮೇಲೆ ಸುಮ್ನೆ ನಿನ್ಗೆ ತೊಂದರೆ ಕೊಡೋದು ನನ್ಗೂ ಇಷ್ಟ ಇಲ್ಲ, ನೀನ್ ನನ್ನ ಹತ್ರ ಎತ್ಕೊಂಡೋದಲ್ವಾ ಚಿಪ್ಪು, ಮರ್ಯಾದೆಗೆ ಅದನ್ನ ಕೊಟ್ಬಿಡು, ಯಾಕಂದ್ರೆ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳಿದೆ, ನಾನು ಯಾರ್ಯಾರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದೀನಿ, ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳದ್ರ ಇದ್ದಾರೆ ಅಂತ ನನಗ್ ಚೆನ್ನಾಗೇ ಗೊತ್ತು, ಇನ್ನು ಅದರಿಂದ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ, ಕೊಟ್ಬಿಡು ಅಂತ ಹೇಳಿದ್ರೆ ಕೂಡ ಈ ಸೋಲ್ಜರ್ ಕೊಡೋ ತರ ಇಲ್ಲ. ಇಷ್ಟು ಕೇವಲವಾಗಿ ನೀವು ನಡ್ಕೊಳ್ತಾ ಇದೀರಾ, ನಮ್ ದೇಶಕ್ಕೆ ನೀವು ದ್ರೋಹ ಮಾಡ್ತಾ ಇದೀರಾ ಅಂದ್ಮೇಲೆ ನಿಮ್ಮಂತರೊಳ್ಳೆ ಏನಕ್ ಬದುಕಿರ್ಬೇಕು ಅಂತ ಹೇಳಿ ಇವ್ನು ಟಕ್ಕಂತಲ್ಲಿರೋ ಒಂದು ಬಾಟಲ್ ನ ಹೊಡೆದು ಅಯ್ಯಪ್ಪನ ಹಂಗೆ ಚುಚ್ಬೇಕು, ಸಾಯಿಸ್ಬಿಡ್ಬೇಕು ಅಂತ ಹತ್ರವರೆಗೂ ಓಡೋಗ್ತಾನೆ. ಆದ್ರೆ ಟಕ್ಕಂತ ಆ ಕಡೆಯಿಂದ ಯಾರೋ ಅವ್ನಿಗೆ ಶೂಟ್ ಮಾಡ್ಬಿಟ್ರು, ಅವನಲ್ಲೇ ಸ್ಪಾಟ್ ಅಲ್ಲೇ ಸತ್ತೋದ. ಆಕ್ಚುಲಿ ನಾರ್ತ್ ಕೊರಿಯಾ ಹೆಡ್ ಇದಾನಲ್ಲ, ಅಯ್ಯಪ್ಪನ್ಗೆ ಚೆನ್ನಾಗೇ ಗೊತ್ತು ಯಾರೋ ಇವ್ನ ಅಟ್ಯಾಕ್ ಮಾಡ್ತಾರೆ ಅಂತ, ಮೀನ್ಸ್ ಇವನೇ ಇವ್ನ ಅಟ್ಯಾಕ್ ಮಾಡ್ತಾನೆ ಅಂತ ಗೊತ್ತಾಗ್ಬಿಟ್ಟೆ ಸುತ್ತ ಇವ್ರ ಜನನ ನಿಲ್ಸಿರ್ತಾನೆ. ಇವಾಗ ಈ ತರ ಆಯ್ತು. ಅದಾದ್ಮೇಲೆ ಅಯ್ಯಪ್ಪ ಏನೋ ನಡೆದೇ ಇರೋ ಒಂಥರ ಅಲ್ಲಿ ಸೌತ್ ಕೊರಿಯಾ ಹತ್ರ ಇನ್ನೊಬ್ರು ಅಫಿಷಿಯಲ್ ಬಂದಿರ್ತಾರಲ್ಲ, ಅವ್ರ ಹತ್ರ ಮಾತಾಡ್ಬೇಕು ಅಂತ ಮೀಟಿಂಗ್ ನ ಮಾಡ್ತಾ ಇರ್ತಾರೆ. ಆಗ ಸೌತ್ ಕೊರಿಯಾ ಸೇರಿರೋರು ಬಂದು ಕೆಲವೊಂದು ಅಗ್ರಿಮೆಂಟ್ ನ ಹಾಕಿರ್ತಾರೆ, ಈ ತರ ಕಂಡೀಷನ್ಸ್ ಗಳ ನೀವು ಒಪ್ಕೊಳ್ತೀರಾ, ಇನ್ಮೇಲೆ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಪ್ರತಿಯೊಂದ್ರಲ್ಲೂ ಒಂದಾಗಿರ್ಬೇಕು ಅನ್ನೋ ತರ ಫಾರ್ಮ್ ಎಲ್ಲ ಕೊಟ್ಟಾಗ ಆ ನಾರ್ತ್ ಕೊರಿಯಾ ಅಯ್ಯಪ್ಪ ಏನೋ ದೊಡ್ಡ ಆಫೀಸರ್ ತರ, ಇಲ್ಲ ಆಗೋದಿಲ್ಲ, ಯಾವತ್ತಿಗೂ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಒಂದಾಗೋದಿಲ್ಲ, ನಿಮ್ ಕೆಲ್ಸ ನೀವ್ ನೋಡಿ, ನಮ್ ಕೆಲ್ಸ ನಾವ್ ನೋಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕು ಅಂತ ನೋಡ್ತಾರೆ. ನೀನ್ ಮೀಟಿಂಗ್ ಮುಗೀತಲ್ಲ ಅಂತ. ಆಗ ಈ ಸೌತ್ ಕೊರಿಯಾಕ್ ಸೇರಿರೋ ಆಫೀಸರ್ ಒಂದು ಫಾರ್ಮ್ ನ ಕೊಡ್ತಾರೆ, ತಗೊಳ್ಳಿ ಇದನ್ನ ನೋಡ್ಬಿಟ್ಟು ಹೋಗ್ರಿ ಹೋಗಕ್ ಮುಂಚೆ ಅಂದಾಗ ಅಯ್ಯಪ್ಪ ಅದನ್ನ ನೋಡ್ಬಿಟ್ಟು ಸಕ್ಕ ಶಾಕ್ ಆಗ್ಬಿಟ್ಟ. ಯಾಕಂದ್ರೆ ಅದ್ರಲ್ಲಿರೋದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಯಪ್ಪ ಅಂದಲೆ ಚಿಪ್ ಅಲ್ಲಿ ಇದ್ದಿದ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಅದನ್ನೇ ಅವರು ಪ್ರಿಂಟ್ ಔಟ್ ತೆಗ್ದು ಯಪ್ಪನ್ ಕೈಲಿ ಕೊಡ್ತಾ ಇರೋದು ಅಷ್ಟೇ. ಇಲ್ಲ ಇದೆಲ್ಲ ಏನು ಫೇಕ್ ಆಗಿದೆ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ನಾರ್ತ್ ಕೊರಿಯಾಗೆ ಸೇರಿರೋರು ಅವ್ರಿಗೆ ಬಾಡಿ ಗಾರ್ಡ್ಸ್ ಆಗಿ ಬಂದಿದ್ರಲ್ವಾ, ಈಗ ಅವರೇ ಯಪ್ಪನ್ನ ಅಡ್ಡ ಹಾಕ್ಬಿಟ್ಟು ನೀವು ನಮ್ಮ ದೇಶಕ್ಕೆ ಆಪೋಸಿಟ್ ಆಗಿ ನಡ್ಕೊಂಡಿದ್ದೀರಾ, ಸೊ ನಿಮ್ಮನ್ನ ನಾವು ಕೈದಿ ಮಾಡ್ತಾ ಇದೀವಿ, ನಿಮ್ಮನ್ನ ಜೈಲಲ್ಲಿ ಹಾಕ್ತಿವಿ ಬನ್ನಿ ಅಂತ ಹೇಳಿ ಕರೀತಾ ಇರ್ತಾರೆ. ಇವಾಗ್ಲೇ ಒಂದು ವಿಷಯನ ತೋರ್ಸೋದು ಏನಂದ್ರೆ, ಆ ನಾರ್ತ್ ಕೊರಿಯಾ ಸೋಲ್ಜರ್ ನ ಶೂಟ್ ಮಾಡಿದ್ ಬೇರೆ ಯಾರು ಅಲ್ಲ, ನಮ್ ಹೀರೋನೆ. ನಮ್ ಹೀರೋ ಅಲ್ಲಿ ಮೇಲೆ ನಿಂತ್ಕೊಂಡೆ, ಇವ್ನ್ ಗೊತ್ತಿರತ್ತೆ ಈ ನಾರ್ತ್ ಕೊರಿಯಾ
ಸೋಲ್ಜರ್ ಏನೋ ಅಪಾಯ ಇದೆ ಅಂತ. ಸೊ ಇದಕ್ಕೂ ಮುಂಚೆ ಅವನ ಹತ್ರ ಮಾತಾಡ್ಬೇಕಾದ್ರೇನೆ ನಿಧಾನಕ್ಕೆ ಏನ್ ಪ್ರಾಬ್ಲಮ್ ಅಂತಲ್ಲ ಅವನ ಹತ್ರ ಎತ್ತಿ ಹೇಳಿರ್ತಾರೆ. ಆ ನಾರ್ತ್ ಕೊರಿಯಾ ಸೋಲ್ಜರ್ ಕೂಡ ಡೀಟೇಲ್ಡ್ ಆಗಿ ಎಲ್ಲ ಹೇಳಿ ಆ ಚಿಪ್ಪಲ್ಲಿ ಇತ್ತಲ್ಲ ಪಾಸ್ವರ್ಡ್ ಅದನ್ನ ಕೂಡ ಹೇಳಿರ್ತಾನೆ. ಅದಕ್ಕೋಸ್ಕರನೇ ನಮ್ ಹೀರೋ ಅವನ್ನ ಶೂಟ್ ಮಾಡಿದ್ದು. ಸರಿ ಯಾರೇ ಆಗ್ಲಿ ಶೂಟ್ ಮಾಡಿದ್ರೆ ಅವ್ನು ಸತ್ತೋಗ್ಬೇಕಲ್ಲ ಅಂತ ಅನ್ಕೊಂತೀರಾ, ಆದ್ರೆ ನಮ್ ಹೀರೋ ಕರೆಕ್ಟ್ ಏನೋ ಅವ್ನಿಗೇನು ಆಗದೆ ಇರೋ ತರ ಒಂದು ಪಾಯಿಂಟ್ ಅಲ್ಲಿ ನೋಡಿ ಶೂಟ್ ಮಾಡಿರೋದು. ಅದಾದ್ಮೇಲೆ ಅವ್ನು ಹೇಳಿರೋ ಪಾಸ್ವರ್ಡ್ ನನ್ನೇ ಇಟ್ಟು ಆ ಚಿಪ್ ನ ಓಪನ್ ಮಾಡಿ ಆ ಡೀಟೇಲ್ಸ್ ನ ಇವ್ರ ಹೈಯರ್ ಅಫಿಷಿಯಲ್ ಗೆ ಕಳ್ಸಿರೋದು. ಅವ್ರ ಅದನ್ನ ನಾರ್ತ್ ಕೊರಿಯಾಗೆ ಕಳ್ಸಿ ಈ ತರ ನಿಮ್ಮ ಆಫೀಸರೇ ನಿಮ್ ವಿರುದ್ಧ ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಈ ಜಾಗದಲ್ಲಿ ಆ ನಾರ್ತ್ ಕೊರಿಯಾಗೆ ಸೇರಿರೋ ಸೋಲ್ಜರ್ ನ ಕೂಡ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಜಾಗಕ್ಕೆ ಬರೋದಕ್ಕೂ ಮುಂಚೆ ಒಬ್ಬರನ್ನ ಕೊಲೆ ಮಾಡ್ಬಿಡ್ತಾನೆ ಬಂದಿದ್ದ. ಸೊ ಅವನನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಇವಾಗ ಹಿಂಗೋ ನಮ್ ಹೀರೋ ಈ ತರ ಒಂದು ಮಿಷನ್ ನ ಸೀಕ್ರೆಟ್ ಆಗಿ ನಮ್ ಹೀರೋಯಿನ್ ಗೆ ಗೊತ್ತಿಲ್ಲದೆ ಮಾಡಿ ಮುಗಿಸಿದ್ದಾಯ್ತು. ಆದ್ರೆ ಹೀರೋಯಿನ್ ಈಗ ಬೆಡ್ ಹತ್ರ ಬರೋದಕ್ಕೆ ಮುಂಚೆ ಇವ್ನು ಹೋಗ್ಬೇಕು ರೂಮ್ ಒಳಗಡೆ ಅಂತ ಅವ್ನ್ ರೂಮ್ ಒಳಗೆ ಹೋಗಿ ಡ್ರೆಸ್ ನ ಚೇಂಜ್ ಮಾಡ್ಕೊಂತಾ ಇದ್ರೆ ಡಿಯಾಂಗ್ ಬಂದು ಡೋರ್ ಹತ್ರನೇ ನಿಂತಿರ್ತಾನೆ. ಹೀರೋಯಿನ್ ಬರ್ತಾ ಇರೋದ್ರ ನೋಡ್ಬಿಟ್ಟು ಬೇಗ ಬೇಗ ಚೇಂಜ್ ಮಾಡ್ಕೊಳ್ಳೋ ಅವ್ಳು ಬಂದ್ಬಿಟ್ಲು ಅಂತ ಹೇಳಿದಾಗ ಗರ್ಮ ಈ ಪ್ಯಾಂಟ್ ಬೇರೆ ಹಾಕೊಳಕ್ ಆಗ್ತಾ ಇಲ್ಲ ಕಣ ಅಂತ ಹೇಳಿ ಹಂಗೆ ಟಕ್ಕಂತ ಬೆಡ್ಶೀಟ್ ಹೊಚ್ಕೊಂಡ್ ಮೇಲೆ ಮಲ್ಕೊಂಡ್ರೆ ಡಿಯಾಂಗ್ ಏನು ಗೊತ್ತಿಲ್ದಿರೋ ಅಂತ ಒಳಗಡೆ ಹೋಗ್ಬಿಟ್ಟು ಬುಕ್ ನ ಓದ್ತಾ ಇರ್ತಾನೆ. ಇವಳು ಬಂದವಳು ಏನು ಮಲಗ್ಬಿಟ್ಟಿದಾನ ಅಂದ್ರೆ ಸ್ವಲ್ಪ ಟೈರ್ಡ್ ಆಗಿತ್ತಂತೆ ಮಲಗ್ಬಿಟ್ಟಿದ್ದಾನೆ ಅಂದಾಗ ಸರಿ ಆಯ್ತು ಈಗ ಮಾತಾಡಕ್ಕಾಗಲ್ಲ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಹೀರೋಯಿನ್ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಅದಾದ್ಮೇಲೆ ಟಕ್ಕಂತ ಹೀರೋ ಎದ್ ನಿಂತ್ಕೊಂಡ್ಮೇಲೆ ಡಿಯಾಂಗ್ ಹೋಗ್ಬಿಟ್ಟು ಪ್ಯಾಂಟ್ ನ ಬಿಚ್ಚಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಫುಲ್ ಟೈಟ್ ಆಗಿರುತ್ತೆ, ಜಿಪ್ಪರ ಬರ್ತಾ ಇಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಹೀರೋಯಿನ್ ಒಳಗಡೆ ಬಂದ್ಬಿಡ್ತಾಳೆ. ಆದ್ರೆ ಬಂದ್ಲು ಅಂತ ಗೊತ್ತಾಗಿದ ತಕ್ಷಣ ಡಿಯಾಂಗ್ ಹೋಗ್ಬಿಟ್ಟು ಹೀರೋ ಹತ್ರ ಬೆಡ್ ಮೇಲೆ ಮಲ್ಕೊಂಡ್ರೆ ಹೀರೋ ಬಂದು ಬುಕ್ ನಾಗೆ ಮುಖ ಮುಚ್ಚಿಟ್ಕೊಂಡಿರ್ತಾನೆ. ಹೀರೋಯಿನ್ ಗೊತ್ತಾಗೋಯ್ತು ಏನೇ ಮಾಡಿದ್ರು ನೀವು ಮಾತ್ರ ಚೇಂಜ್ ಆಗಲ್ಲ ನನ್ಗೆ ಚೆನ್ನಾಗೇ ಗೊತ್ತು. ಆದ್ರೆ ಇಲ್ಲಿಂದ ಹೋಗೋದಕ್ಕೂ ಮುಂಚೆ ಆ ನಾರ್ತ್ ಕೊರಿಯಾ ಸೋಲ್ಜರ್ ಕನ್ನಡಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಲ್ವಾ ಅದಕ್ಕೆಲ್ಲ ಬಿಲ್ ಪೇ ಮಾಡ್ಬಿಟ್ಟು ಹೋಗ್ರಿ ಇಲ್ಲಾಂದ್ರೆ ಅಷ್ಟೇ ನಿಮ್ಮನ್ನ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಹೀರೋ ಹೇಳ್ತಾನೆ ನನ್ಗೆ ಇವಾಗ ಪೇಮೆಂಟ್ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಗೊತ್ತು ತಾನೆ, ಸೊ ನೀನೇ ಇದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡ್ಬಿಡು ಅಂದಾಗ ಡಿಯಾಂಗ್ ಒಳ್ಳೆ ಹುಡುಗಿ ತರ ನೋ ನನ್ ಕೈಲಿ ಆಗೋದಿಲ್ಲಪ್ಪ ಅಂತ ಹೇಳ್ತಾನೆ. ಇವ್ರ ಈ ತರ ರೂಮ್ ಅಲ್ಲಿ ಇರ್ಬೇಕಾದ್ರೆ ಜೂನ್ ಅನ್ನೋ ಜಾಗಕ್ಕೆ ಬರ್ತಾಳೆ ಹೀರೋನ ನೋಡೋದಕ್ಕೋಸ್ಕರ. ಹೀರೋಗಿ ತರ ಆಗಿದೆ ಅಲ್ವಾ, ನೋಡಕ್ ಬಂದಿರೋದೇನೋ ಹೀರೋನೇ ಅಂತ ನಾವ್ ಅನ್ಕೊಳ್ಳೋದು, ಬಟ್ ಡಿಯಾಂಗ್ ನ ಏನಂದ್ರೆ ಇದಕ್ಕೂ ಮುಂಚೆ ಇವ್ರಿಬ್ರಿಗೂ ಸ್ವಲ್ಪ ಜಗಳ ಆಗಿರತ್ತಲ್ವಾ ಅವ್ರ ಮದ್ವೆ ವಿಷಯದಲ್ಲಿ, ಅದರಿಂದ ಅವಾಗಿಂದ ಇವ್ರಿಬ್ರು ಮಾತಾಡ್ಕೊಳ್ತಾ ಇರೋದಿಲ್ಲ. ಈಗ ರೂಮ್ ಒಳಗಡೆ ಹೋದ್ಮೇಲೆ ಅಷ್ಟೇ ಒಬ್ರಿಗೊಬ್ರು ಮುಖ ಕೊಟ್ಟು ಕೂಡ ಮಾತಾಡ್ಕೊಂತ ಇಲ್ಲ. ಹೀರೋ ಅಂತಾನೆ ಏನು ನಾನಿರೋದ್ರಿಂದ ಇಬ್ರು ಮಾತಾಡ್ಕೊಂತ ಇಲ್ವಾ, ಹೆಂಗೆ ಯಾಕತ್ರ ಸೈಲೆಂಟ್ ಆಗಿದ್ದೀರಾ ಮಾತಾಡ್ಕೊಳ್ಳಿ ಅಂದ್ರೆ ಕೂಡ ಅವ್ರು ಮಾತಾಡ್ಕೊಳ್ತಾ ಇಲ್ಲ. ಜೂನ ಮಾತ್ರ ಹೀರೋಗೋಸ್ಕರ ತಂದಿರೋ ಏನೋ ಕೆಲವೊಂದು ಐಟಮ್ ನ ತಗೋ ಇದು ನಿನ್ಗೋಸ್ಕರನೇ ಬೇಗ ಕ್ಯೂರ್ ಆಗ್ಬಿಡು ಅಂತ ಹೇಳಿ ಕೊಡ್ತಾಳೆ. ಕೊಟ್ಬಿಟ್ಟು ಅಲ್ಲಿಂದ ಹೊಟ್ಟೋದ್ಲು ಏನು ಮಾತಾಡಲ್ಲ. ಆಮೇಲೆ ಹೀರೋ ಕೇಳ್ತಾನೆ ಏನೋ ಮತ್ತೆ ನಿಮ್ ಇಬ್ಬರ ಮಧ್ಯೆ ಪ್ರಾಬ್ಲಮ್ ಆಗ ಡಿಯಾಂಗ್ ಹೇಳ್ತಾನೆ ಅವ್ರಪ್ಪನ ಹೆಂಗಾದ್ರು ಮದ್ವೆಗೆ ನಾನು ಒಪ್ಸೋಣ ಅಂತ ನೋಡಿದ್ರೆ ಇವಳು ಸೆಂಟ್ರಲ್ ಹೋಗಿ ಬ್ಲಾಕ್ ಮೇಲ್ ಮಾಡಿ ನಾನ್ ಬದುಕ್ ಬಂದ್ರೆ ಮತ್ತೆ ನಾನು ಅವನೇ ಲವ್ ಮಾಡ್ತೀನಿ ಅವನೇ ಕೊಟ್ಟು ಮದ್ವೆ ಮಾಡ್ಬೇಕು ಅಂತೆಲ್ಲ ಮಾತಾಡಿದಾಳೆ. ಅದರಿಂದಾನೇ ಸ್ವಲ್ಪ ಜಗಳ ಆಯ್ತು ಅಂದಾಗ ಹೀರೋ ಅಂತಾನೆ ಸಣ್ಣ ಪುಟ್ಟದಕ್ಕೆಲ್ಲ ಏನೋ ಹತ್ರ ಜಗಳ ಮಾಡ್ಕೊಂಡು ಹೋಗೋ ಅಂತ ಕಳಿಸಿದಾಗ ಡಿಯಾಂಗ್ ಕೂಡ ತಕ್ಷಣ ಓಡ್ ಬರ್ತಾನೆ ಅವಳ ಹತ್ರ ಮಾತಾಡ್ಬೇಕು ಅಂತ. ಜೂನನು ಅಲ್ಲೇ ಇರ್ತಾಳೆ, ಇದ್ರು ಏನೋ ಅವ್ರಿಬ್ರು ಮಧ್ಯೆ ಒಂಥರ ಡಿಸ್ಟರ್ಬೆನ್ಸ್ ಮಾತಾಡಕ್ಕೆ ಆಗ್ತಾ ಇಲ್ಲ. ಇವಾಗ ಹಂಗೆ ನೈಟ್ ತೋರಿಸ್ತಾರೆ. ನಮ್ ಹೀರೋನ ನೋಡ್ಕೋಬೇಕು ಅಂತ ಹೇಳಿ ಹೀರೋಯಿನ್ ಕೂಡ ಅಲ್ಲೇ ಮಲಗಿರ್ತಾಳೆ. ಆದ್ರೆ ಹೀರೋ ಅಂತ ನಂಗೆ ನಿದ್ದೆ ಬರ್ತಾ ಇಲ್ಲ ಕಣೆ ಅಂದಾಗ ಇಬ್ರು ಕುತ್ಕೊಂಡಂಗೆ ಫಿಲ್ಮ್ ನೋಡ್ತಾರೆ. ಸಖತ್ ಎಂಜಾಯ್ ಮಾಡ್ತಾರೆ ಅವತ್ ನೈಟ್ ಅಂತಾನೆ ಹೇಳ್ಬೋದು. ಹಂಗೆ ಒಂದೇ ಬೆಡ್ ಮೇಲೆ ಮಲಗ್ ಬಿಟ್ಟಿರ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ನಮ್ ಹೀರೋನಾಗೆ ಒಂದು ವೀಲ್ ಚೇರ್ ಅಲ್ಲಿ ಕೂರ್ಸ್ಕೊಂಡು ತಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋ ಏನೋ ಸಾಂಗ್ ಕೇಳ್ತಾ ಇರ್ತಾನೆ. ಏನ್ ಸಾಂಗು ನನ್ಗೂ ಕೇಳಿಸ್ತೀರಾ ಅಂದಾಗ ಅವನ ಹೆಡ್ಫೋನ್ಸ್ ನ ಹಂಗೆ ಹೀರೋಯಿನ್ ಕಿವಿಗೆ ಹಾಕ್ಬಿಟ್ಟು ಇವ್ನಿಗೆ ಒಂದು ಸಾಂಗ್ ನ ಪ್ಲೇ ಮಾಡ್ತಾರೆ ನೋಡಿ. ಆಕ್ಚುಲಿ ಅದು ಸಾಂಗ್ ಅಲ್ಲ, ಒಂದು ಆಡಿಯೋ. ಏನಂದ್ರೆ ಹೀರೋಯಿನ್ ಬಂದು ಒಂದ್ಸತಿ ನೀರಲ್ಲಿ ಬೀಳೋದಕ್ಕೂ ಮುಂಚೆ ಆಡಿಯೋ ರೆಕಾರ್ಡ್ ಮಾಡಿರ್ತಾಳಲ್ಲ, ನನ್ಗೆ ಅವನಂದ್ರೆ ಇಷ್ಟ ಅಲ್ಲ, ಅವ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಿರ್ಬೋದು, ಕಿಸ್ ಎಲ್ಲ ಕೂಡ ಜಾಸ್ತಿ ಸಿಗ್ತಾ ಇತ್ತು ಅಂತ ಅದನ್ನ ಪ್ಲೇ ಮಾಡಿದಾಗ ಇವಳು ಅದನ್ನ ಕೇಳಿಸ್ಕೊಂಡಿರೋ ಒಂದು ಶಾಕ್ ಅಲ್ಲಿ ಆ ವೀಲ್ ಚೇರ್ ನ ಬಿಟ್ಬಿಡ್ತಾಳೆ. ಅದು ಸ್ವಲ್ಪ ಸ್ಲೋಪ್ ಆಗಿ ಬೇರೆ ಇರುತ್ತಾ, ಸಖತ್ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ಇವ್ನ ಅಯ್ಯೋ ನನ್ನ ಸಾಯಿಸಕ್ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಹೇಳಿ ಅಷ್ಟು ದೂರ ಹೋದನು ದಪ್ಪ ಅಂತ ಬಿದ್ದ. ಪಾಪ ಅದನ್ನ ನೋಡ್ಬಿಟ್ಟು ಇವಳು ಅಯ್ಯೋ ಏನೂ ಆಗಿಲ್ವಲ್ಲ ಅಂತ ಹೇಳ್ಕೊಂಡು ಹತ್ರ ಬಂದವಳು ಹೀರೋನ ಮಾತಾಡಿಸ್ತಾಳೆ ಅಂತ ನೋಡಿದ್ರೆ ಪಕ್ಕದಲ್ಲಿ ಹೋಗ್ಬಿಟ್ಟು ವೀಲ್ ಚೇರ್ ನ ನೋಡ್ತಾ ಇರ್ತಾಳೆ. ಅಯ್ಯೋ ವೀಲ್ ಚೇರ್ ಏನಾಗಿಲ್ವಲ್ಲ, ಎಷ್ಟು ಕಾಸ್ಟ್ಲಿ ಗೊತ್ತಾ, ಇನ್ ಕೇಸ್ ಇದಕ್ಕೇನಾದ್ರು ಆಯ್ತಂದ್ರೆ ಆಮೇಲೆ ನಾನೇ ದುಡ್ಡು ಕಟ್ಬೇಕು ಅಂತ ಹೇಳಿ ಅದನ್ನ ನೋಡ್ತಾ ಇರ್ತಾಳೆ. ಹೀರೋಗ ಹಂಗೆ ದೊಡ್ಡದಾಗ ಬಲ್ಬ್ ಸಿಗ್ದಂಗ ಆಯ್ತು, ನನ್ ಬಗ್ಗೆನೆ ಅಂತ ತುಂಬಾ ಆಸೆ ಪಟ್ಬಿಟ್ಟೆ ಅನ್ನೋ ತರ ಹೇಳ್ತಾನೆ. ಇವಾಗ ಹಂಗೆ ಒಂದ್ ಸ್ವಲ್ಪ ದಿನ ಹೋಗುತ್ತೆ, ಹೀರೋಗೆ ಫುಲ್ ಆಗಿ ಕ್ಯೂರ್ ಆಗ್ಬಿಡ್ತು. ಅವತ್ತು ಹೀರೋನ ನೋಡೋದಕ್ಕೋಸ್ಕರ ಅವ್ರ ಮನೆಗೆ ಹೋಗಿರ್ತಾನೆ. ಅವಳು ಇನ್ನೇನ್ ಸ್ನಾನಕ್ಕೆ ಹೋಗ್ಬೇಕು ಅಂತ ಇರ್ತಾಳೆ. ಅವನಂತಾನೆ ನಾನ್ ಬೇಕಾಗಿದ್ರೆ ಬಂದು ನಿನ್ ತಲೆ ಎಲ್ಲ ಕ್ಲೀನ್ ಆಗಿ ಸ್ನಾನ ಮಾಡಿಸಿ ಕೊಡ್ಲಾ ಅಂದಾಗ ಅವಳಂತಾಳೆ ಬರ್ತಾ ತುಂಬಾ ಓವರ್ ಆಗಿ ನನ್ನ ಗೇಲಿ ಮಾಡ್ತಾ ಇದೀರಾ, ಬರ್ತೀನಿ ಅಂತ ಹೇಳಿ ಇವಳು ಸ್ನಾನ ಮುಗಿಸ್ಕೊಂಡ್ ಬರಷ್ಟಲ್ಲ ಅವ್ನ ಟೇಬಲ್ ಮೇಲೆ ಹಂಗೆ ಕ್ಯಾಂಡಲ್ ಎಲ್ಲ ಅಂಟಿಸ್ಬಿಟ್ಟು ಡ್ರಿಂಕ್ಸ್ ಎಲ್ಲ ಇಟ್ಟು ಒಂದು ಮಿನಿ ಡಿನ್ನರ್ ನ ರೆಡಿ ಮಾಡಿರ್ತಾನೆ. ಅವಳು ಬಂದ್ ನೋಡ್ಬಿಟ್ಟು ಪರವಾಗಿಲ್ವೇ ತುಂಬಾ ಚೆನ್ನಾಗಿದ್ದನ್ನೆಲ್ಲ ರೆಡಿ ಮಾಡಿದೀರಾ ಅಂತ ಹೇಳಿ ತುಂಬಾ ಖುಷಿಯಾಗಿ ಮಾತಾಡ್ಕೊಂಡು ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ನಮ್ ಹೀರೋ ಅವ್ರ ಟೀಮ್ ಆಲ್ಫಾ ಟೀಮ್ ಗೆ ಒಂದು ಇಂಪಾರ್ಟೆಂಟ್ ಮಿಷನ್ ಬಂದಿದೆ. ಒಂದು 3 months ಗೆ ಅವ್ರು ಹೋಗ್ಬೇಕು ಅಂತ ಇನ್ಫಾರ್ಮೇಶನ್ ಕೂಡ ಬಂದ್ಬಿಡ್ತು. ಇನ್ನೇನು ಅವ್ರು ಹೊರಡಕ್ಕೆ ರೆಡಿ ಆಗಿರ್ತಾರೆ. ಆಗ ಹೀರೋ ಬಂದು ಹೀರೋನ ಮೀಟ್ ಮಾಡ್ಬಿಟ್ಟು ಹೇಳ್ತಾನೆ ಬರೀ 3 months ಕಣೆ, ಆದಷ್ಟು ಬೇಗ ನಾನು ಬಂದ್ಬಿಡ್ತೀನಿ, ನೀನು ಭಯ ಪಡ್ಬೇಡ, ನನ್ಗೇನ್ ಆಗಲ್ಲ, ನಾನು ಹುಷಾರಾಗಿರ್ತೀನಿ ಅನ್ನೋ ಹೇಳ್ತಾನೆ. ಆದ್ರೆ ಹೀರೋಯಿನ್ಗೆ ತುಂಬಾ ಭಯ ಆಗ್ತಾ ಇರುತ್ತೆ. ನಿನ್ಗೇನ್ ಆಗಲ್ಲ ತಾನೆ, ಮನೇನೆ ನನ್ಗೆ ತುಂಬಾನೇ ಭಯ ಆಯ್ತು, ನಿನ್ಗೆ ಎಲ್ಲಿ ಹೆಚ್ಚು ಕಡಿಮೆ ಆಗುತ್ತೋ ಅಂತ, ನೀನು ಹುಷಾರಾಗಿರ್ತೀಯ ತಾನೆ ಅನ್ನೋ ಕೇಳಿದಾಗ ಹೀರೋ ಅಂತಾನೆ ಖಂಡಿತ ಕಣೆ ನನ್ಗೇನು ಆಗಲ್ಲ, ಒಂದ್ ಸಣ್ಣ ಗಾಯ ಕೂಡ ಆಗಲ್ಲ, ಓಕೆನಾ, ನಾನು ಹೋಗ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋಯಿನ್ಗೆ ಕಳ್ಸ್ಕೊಡೋದಕ್ಕೆ ಮನ್ಸೇ ಇಲ್ಲ. ಹೀರೋಯಿನ್ ಅಂತಾಳೆ ನೀನ್ ಅವಾಗ ನನ್ನ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ರೆ ನನ್ನ ಇದೇ ಎಷ್ಟು ಓಡ್ಕೊಳ್ಳುತ್ತೆ ಗೊತ್ತಾ, ಅದರಿಂದಾನೇ ನಿನ್ನ ಹತ್ರ ಬ್ರೇಕಪ್ ಮಾಡ್ಕೊಂಡಿದ್ದು, ಆದ್ರೆ ನಿನ್ನ ಬಿಟ್ಟು ಕೂಡ ಬದುಕೋ ಶಕ್ತಿ ನನ್ಗಿಲ್ಲ ಕಣೋ, ಆದಷ್ಟು ಬೇಗ ಬಂದ್ಬಿಡು ಅಂತ ಹೇಳಿ ಧೈರ್ಯ ಹೇಳ್ತಾಳೆ. ಹೀರೋ ಕೂಡ ಅಂತಾನೆ ನನಗ್ ಕೂಡ ಅಷ್ಟೇ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನ್ಗೂ ಇಲ್ಲ ಕಣೆ, ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಅವಳಿಗೆ ಸಮಾಧಾನ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ.
ಆ ಕಡೆ ಹೀರೋ ಅವ್ನ್ ಮಿಷನ್ ಅಲ್ಲಿ ಬಿಸಿ ಆಗಿದ್ರೆ ಈ ಕಡೆ ಇವಳ ಜೀವನನೇ ಇವಳ್ದಾಯ್ತು. ಒಂಟಿಯಾಗೆ ಇರ್ತಾಳೆ, ಮನೇಲೂ ಅಷ್ಟೇ, ಆಫೀಸಲ್ಲೂ ಅಷ್ಟೇ. ಅವಳ ಕೆಲ್ಸ ಆಯ್ತು ಅವಳಾಯ್ತು ಅನ್ನೋ ತರ ಇರ್ತಾಳೆ. ಅವಾಗ ಚಾಟ್ ಮಾಡ್ಕೊಂತಾರೆ. ನಮ್ ಹೀರೋಯಿನ ಕಂಟಿನ್ಯೂಸ್ ಆಗಿ ಮೆಸೇಜಸ್ ನ ಹಾಕೋದು, ನಮ್ ಹೀರೋ ಕಡೆಯಿಂದ ಯಾವಾಗಾದ್ರೂ ರಿಪ್ಲೈ ಬರೋದು. ನಾನೀಗ ಹಾಸ್ಪಿಟಲ್ಗೆ ಬಂದೆ, ಈಗ ತಾನೇ ಕೆಲಸ ಮುಗೀತು, ಊಟ ಮಾಡ್ತಾ ಇದೀನಿ, ಈಗ ತಾನೇ ಎದ್ದೆ ಅಂತ ಪ್ರತಿಯೊಂದನ್ನ ಕೂಡ ಮೆಸೇಜ್ ಆಗಿ ಹಾಕ್ತಾಳೆ. ಹೀರೋ ಕಡೆಯಿಂದ ಅಷ್ಟಾಗಿ ಏನು ರಿಪ್ಲೈ ಬರೋದಿಲ್ಲ. ಹೆಂಗೋ 3 ತಿಂಗಳು ಕೂಡ ಓಡೋಯ್ತು. ಆದ್ರೆ ಇನ್ನೇನ್ ನಮ್ ಹೀರೋ ಅವ್ರೀಗ ಮಿಷನ್ ನ ಕಂಪ್ಲೀಟ್ ಮಾಡಿದ್ರು, ನೇನ್ ರಿಟರ್ನ್ ಬರ್ಬೇಕು ಅಂತ ಇರ್ತಾರೆ. ಆ ಟೈಮಲ್ಲಿ ಒಂದು ಮಿಷನ್ ಮಾಡ್ತಾ ಇದ್ರಲ್ವ, ಈಗ ಅಲ್ಲೊಂದು ಯುದ್ಧನೇ ನಡೆದಿರುತ್ತೆ. ಆ ಯುದ್ಧದಲ್ಲಿ ಒಂದು ಹೆಲಿಕಾಪ್ಟರ್ ಬಂದಿರುತ್ತೆ. ಇನ್ನೇನೆಲ್ಲ ಮುಗೀತಲ್ವಾ ಅಂತ ಹೇಳಿ ಎಲ್ಲರೂ ಹೆಲಿಕಾಪ್ಟರ್ ಹತ್ತಾರೆ. ಆದ್ರೆ ಡಿಯಾಂಗ್ ಮತ್ತೆ ಹೀರೋಗ್ ಮಾತ್ರ ಜಾಗ ಇರೋದಿಲ್ಲ. ಹೀರೋ ಅಂತಾನೆ ಸರಿ ನೀವ್ ಹೋಗ್ರಿ ಇದ್ರಲ್ಲಿ, ಇನ್ನೊಂದು ಇದ್ರಲ್ಲಿ ನಾವ್ ಬರ್ತೀವಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡ್ತಾರೆ. ಆದ್ರೆ ಹೆಲಿಕಾಪ್ಟರ್ ಹೋಗ್ತಾ ಇರ್ಬೇಕಾದ್ರೆ ಕೆಳಗಡೆ ಇರೋ ಡಿಯಾಂಗ್ ನ ಮತ್ತೆ ನಮ್ ಹೀರೋನ ಯಾರೋ ಗನ್ನಿಂದ ಅಟ್ಯಾಕ್ ಮಾಡ್ಬಿಟ್ರು. ಫಸ್ಟ್ ಬೀಳೋದೆ ನಮ್ ಹೀರೋಗೆ. ನಮ್ ಹೀರೋ ಕೈಯಲ್ಲಿ ಆಗ್ತಾ ಇಲ್ಲ, ಅವ್ನಂಗೆ ಫುಲ್ ಜ್ಞಾನ ತಬ್ಬಿಟ್ಟಿರ್ತಾನೆ. ಡಿಯಾಂಗ್ ಅಂತೂ ತುಂಬಾ ಭಯವಾಗಿಲ್ಲ, ಇಲ್ಲ ನಿನ್ಗೇನಾಗಲ್ಲ ಕಣೋ, ಎದ್ದೇಳೋ, ಕಣ್ಬಿಡೋ ಅಂತ ಹೇಳಿ ಎಷ್ಟೋ ತಡ್ತಾ ಇದ್ದಾನೆ. ಬಟ್ ನಮ್ ಹೀರೋ ಕಣ್ ತೆಗಿತಲ್ಲ. ಸ್ವಲ್ಪ ಹೊತ್ತಲ್ಲೇ ಡಿಯಾಂಗ್ ಮೇಲೆ ಕೂಡ ಅಟ್ಯಾಕ್ ನಡೆಯುತ್ತೆ. ಇನ್ನು ಹೇಳ್ಬೇಕಂದ್ರೆ ಕ್ಲಿಯರ್ ಆಗಿ ಆ ಜಾಗ ಫುಲ್ ಆಗಿ ಬಾಂಬ್ ಇಂದ ಬ್ಲಾಸ್ಟ್ ಆಗುತ್ತೆ. ಇದನ್ನ ಮೇಲೆ ಹೆಲಿಕಾಪ್ಟರ್ ಹೋಗ್ತಾ ಇರೋರು ಪ್ರತಿಯೊಬ್ರು ನೋಡ್ತಾರೆ. ಈಗ ಆತರ ಬ್ಲಾಸ್ಟ್ ನಡೀತಾ ಇರೋದ್ರಿಂದ ಇವ್ರಿಗೆ ರಿಟರ್ನ್ ಹೋಗಿ ಅವ್ರನ್ನ ಕಾಪಾಡಕ್ಕೂ ಆಗೋದಿಲ್ಲ, ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗಕ್ಕೂ ಆಗಲ್ಲ. ಆತರ ಒಂದು ಬೇಜಾರಿಂದಾನೆ ಅವ್ರಿಬ್ರು ಸತ್ತೋದ್ರು ಅಂತ ಹೇಳಿ ರಿಟರ್ನ್ ಇವ್ರ ಜಾಗಕ್ಕೂ ಬಂದ್ಬಿಟ್ರು. ಈ ವಿಷಯ ಅರ್ಜುನಗೂ ಗೊತ್ತಾಗುತ್ತೆ, ಇನ್ನೊಂದ್ ಕಡೆ ಹೀರೋಯಿನ್ಗೂ ಗೊತ್ತಾಗುತ್ತೆ. ಇಬ್ಬರಿಗೂ ಮನ್ಸು ಹೊಡೆದೋಗ್ಬಿಡ್ತು. ಈ ತರ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಅವ್ರು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ಇಬ್ರಿಗೂ ಈ ತರ ಆಗತ್ತೆ ಅಂತ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಅದಾದ್ಮೇಲೆ ಅವ್ರ ಕೆಲವೊಂದು ಲೆಟರ್ ನ ಕೂಡ ಕೊಡ್ತಾರೆ. ಯೂಶುವಲ್ ಆಗಿ ಸೋಲ್ಜರ್ಸ್ ಯಾವ್ದಾದ್ರು ಯುದ್ಧಕ್ಕೆ ಅಂತ ಹೋದಾಗ ಅವ್ರು ಮತ್ತೆ ಪ್ರಾಣದಲ್ಲೇ ರಿಟರ್ನ್ ಬರ್ತಾರೆ ಅಂತ ಗ್ಯಾರಂಟಿ ಇರೋದಿಲ್ವಲ್ಲ. ಅದರಿಂದ ಅವ್ರು ಇಷ್ಟ ಪಡೋರ್ಗೆ ಒಂದು ಲೆಟರ್ ನ ಬರ್ದು ಆ ಮಿಲಿಟರಿ ಕ್ಯಾಂಪ್ ಅಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ಇವಾಗ ಆ ತರನೇ ಆ ಲೆಟರ್ ನಮ್ ಹೀರೋಯಿನ್ ಕೈಗೆ ಸಿಕ್ಕಿರೋದು. ಅದ್ರಲ್ಲಿ ಹೀರೋ ಏನ್ ಬರ್ತಿರ್ತಾನಂದ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಈ ಲೆಟರ್ ನಿನ್ ಕೈಗೆ ಬಂದಿದೆ ಅಂತಂದ್ರೆ ನಾನ್ ಪ್ರಾಣದಲ್ಲಿ ಇಲ್ವಲ್ಲ, ಆದ್ರೆ ನಿನ್ಗ್ ಮಾಡ್ಕೊಟ್ಟಿರೋ ಪ್ರಾಮಿಸ್ ನನ್ ಕೈಲಿ ನಿಲ್ಸಕ್ ಆಗ್ಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಈ ತರ ಒಂದು ಪರಿಸ್ಥಿತಿ ನನಗ್ ಬರುತ್ತೆ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ನಾನ್ ನಿನ್ ಜೊತೆ ಇರ್ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಕೊನೆವರೆಗೂ ಅದಾಗ್ಲಿಲ್ಲ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ತುಂಬಾನೇ ಎಮೋಷನಲ್ ಆಗಿ ಲೆಟರ್ ನ ಬರ್ದಿರ್ತಾನೆ. ಇದನ್ನ ಓದಿ ಅವಳು ತುಂಬಾನೇ ಫೀಲ್ ಆಗಿ ಫಸ್ಟ್ ಜೂನನ ಮೀಟ್ ಮಾಡ್ಬೇಕು ಅಂತ ಹೇಳಿ ಜೂನ ಇರೋ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಜೂನ ಕೂಡ ಲೆಟರ್ ನ ಓದಿದಾಳೇನೋ. ಅಲ್ಲೇ ಸ್ಟೆಪ್ಸ್ ಅಲ್ಲಿ ಕುತ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಹೀರೋಯಿನ್ ಕೂಡ ಬಂದು ಸಮಾಧಾನ ಮಾಡಿ, ಇಬ್ರಿಗೊಬ್ರು ಸಮಾಧಾನ ಮಾಡ್ಕೊಳ್ಳೇಬೇಕು, ಇಬ್ರು ಅವ್ರ ಬಾಯ್ ಫ್ರೆಂಡ್ಸ್ ನ ಕಳ್ಕೊಂಡಿದ್ದಾರೆ. ಅದಾದ್ಮೇಲೆ ಅವಾಗ ಇವರಿಬ್ರು ಮೀಟ್ ಮಾಡೋದು, ಹೊರಗಡೆ ಮಾತಾಡ್ಕೊಳ್ಳೋದು ಆತರ ನಡೀತಾನೆ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೀರೋ ಮತ್ತೆ ಡಿಯಾಂಗ್ ಇಬ್ರು ಮೀಟ್ ಮಾಡ್ಬಿಟ್ಟು ಒಂದ್ ಗೊಂಬೆಗಳನ್ನ ಇಟ್ಕೊಂಡು ಹೆಂಗ್ ಎಂಜಾಯ್ ಮಾಡಿ ಮಾತಾಡಿದ್ರು. ಆದ್ರೆ ಇವಾಗ ಇವರಿಬ್ರು ಅವ್ರ ಬಾಯ್ ಫ್ರೆಂಡ್ಸ್ ಅಂತ ಹೇಳಿ ಮಾತಾಡ್ಕೊಳ್ತಾರೆ. ಆಗ ಹೀರೋಯಿನ್ ಕೇಳ್ತಾಳೆ, ಹೌದು ಹೀರೋಗೂ ಮತ್ತೆ ಡಿಯಾಂಗ್ ಹೆಂಗ್ ಫ್ರೆಂಡ್ಶಿಪ್ ಆಯ್ತು, ಏನ್ ಕಾರಣ ಅಂದಾಗ ಜೋನ ಹೇಳ್ತಾಳೆ, ನನ್ನಿಂದಾನೆ ಅವ್ರಿಬ್ರಿಗೂ ಫ್ರೆಂಡ್ಶಿಪ್ ಆಗಿದ್ದು. ಆಕ್ಚುಲಿ ಹೀರೋನ ನನಗ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಾ ಅಪ್ಪ ಮಾತಾಡ್ಕೊಂಡ್ರು. ಆದ್ರೆ ನನಗೆ ಡಿಯಾಂಗ್ ಅಂದ್ರೆ ಇಷ್ಟ ಅಂತ ಹೀರೋಗ್ ಅರ್ಥ ಆದ್ಮೇಲೆ ಹೀರೋನೇ ಹೋಗಿ ಡಿಯಾಂಗ್ ಹತ್ರ ಮಾತಾಡ್ದ. ಏನಪ್ಪಾ ಇವನ ನೀನ ಲವ್ ಮಾಡ್ತಿದ್ದಾಳಂತೆ, ಪರವಾಗಿಲ್ಲ ಒಳ್ಳೆ ಜೋಡಿನೇ, ನೀನ್ ನನ್ನಷ್ಟು ಹ್ಯಾಂಡ್ಸಮ್ ಆಗಿಲ್ಲ, ಇದ್ರೂನು ಚೆನ್ನಾಗೇ ಇದೆಯಾ ಅಂತ ಹೇಳಿ ಕ್ಯಾಶುವಲ್ ಆಗಿ ಮಾತಾಡ್ದ. ಹಂಗೆ ಅವ್ರಿಬ್ರಿಗೂ ಫ್ರೆಂಡ್ಶಿಪ್ ಆಯ್ತು ಅಂತ ಹೇಳ್ತಾರೆ. ಇದು ಸ್ವಲ್ಪ ಮಾತಾಡ್ಕೊಂಡಿದ್ದಾದ್ಮೇಲೆ ನಮ್ ಹೀರೋನ ಗೊಂಬೆನ ತಗೊಂಡು ಹೀರೋ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮನೆಗೂ ಬರ್ತಾಳೆ. ಯಾವಾಗೂ ಹೀರೋ ಬಂದ ಗೊಂಬೆನ ಕೈಲಿ ಇಟ್ಕೊಂಡು, ಈ ಗೊಂಬೆ ನಿನ್ನಷ್ಟೇ ಸುಂದರವಾಗಿದೆ ಅಂತ ಹೀರೋನ ಹತ್ರ ಮಾತಾಡೋ ತರ ಫೀಲ್ ಆಗ್ತಾ ಇರ್ತಾಳೆ. ತುಂಬಾನೇ ಇನ್ನೂ ಹೇಳ್ಬೇಕಂದ್ರೆ ಹೀರೋ ಬಗ್ಗೆನೇ ಯೋಚನೆ ಮಾಡಿ ಒಂಥರ ತುಂಬಾನೇ ಡಿಪ್ರೆಷನ್ ಹೋದಂಗ ಆಗೋಯ್ತು. ಏನೇ ಆದ್ರೂ ಜೀವನ ಕಳೀಲೇಬೇಕಲ್ವಾ, ಅವ್ರು ಸತ್ತೋದ್ರು ಅಂತ ಹೇಳಿ ಇವ್ರು ಸಾಯಕ್ಕಾಗತ್ತಾ? ಅದರಿಂದ ಅವ್ರ ಕೆಲಸ ನೋಡ್ಕೊಂಡು ಹೋಗಕ್ಕೆ ಶುರು ಮಾಡಿದ್ಲು. ಅಲ್ಲಲ್ಲಿ ಕ್ಯಾಂಪ್ಸ್ ಹೋಗ್ತಾಳೆ ಬರ್ತಾಳೆ. ಈ ತರ 1 ವರ್ಷನೇ ಆಗೋಯ್ತು. ಈಗ 1 ವರ್ಷ ಆದ್ಮೇಲೆ ಅವ್ರು ಸತ್ತಿದ್ದ ದಿನಕ್ಕೋಸ್ಕರ ಒಂಥರ ಈ ಡೆಸರ್ಟ್ ತರ ಇರುತ್ತೆ, ಆ ಜಾಗದಲ್ಲಿ ಈ ಸೋಲ್ಜರ್ಸ್ ಗೆ ಅಂತ ಗೋರಿನ ಕಟ್ಟಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇವಳು ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಅವಳ ಕೈಯಲ್ಲಿ ಚಿಕ್ಕದಾಗಿ ಹೀರೋ ಒಂದ್ಸತಿ ಕೊಟ್ಟಿದ್ದಲ್ಲ ವಾಕಿ ಟಾಕಿ, ಅದನ್ನ ಇಟ್ಕೊಂಡಿರ್ತಾಳೆ. ಅವ್ನ್ ನೆನಪಾಗಿ ಕೈಲಿ ಇಟ್ಕೊಂಡಿರ್ಬೇಕಾದ್ರೆ ದಿಢೀರ್ ಅಂತ ಅದ್ರಲ್ಲಿ ಹೀರೋ ಮಾತಾಡ್ತಾ ಇರೋ ತರ ಸೌಂಡ್ ಎಲ್ಲ ಕೇಳಿಸುತ್ತೆ. ಇವಳಿಗೊಂಥರ ಶಾಕ್ ಆಗೋಯ್ತು. ಆ ಕಡೆಯಿಂದ ಅವ್ನು ಹೇಳ್ತಾನೆ, ಸೈಲೆಂಟ್ ಆಗಿ ಫೋನ್ ನ ಕೆಳಗಡೆ ಇಟ್ಬಿಟ್ಟು ತಿರುಗ್ ನೋಡು ಅಂತ. ಇವಳಂಗೆ ನಿಧಾನಕ್ಕೆ ತಿರುಗ್ ನೋಡ್ತಾಳೆ. ನೋಡಿ ದೂರದಲ್ಲಿ ಹೀರೋ ನಿಂತಿರ್ತಾನೆ ಅಷ್ಟೇ. ಅದು ನಿಜವಾಗ್ಲೂ ಹೀರೋನೇನಾ ಅಂತ ಹೇಳಿ ಅವಳು ಫುಲ್ ಶಾಕ್ ಆಗ್ಬಿಟ್ಟು ಎದ್ದು ಬಿದ್ದು ಕಾಲ್ಗೆಲ್ಲ ಏಟಾಗುತ್ತೆ. ಇದ್ರೂನದೆಲ್ಲ ಕೇರ್ ಮಾಡ್ದೆ ಫಸ್ಟ್ ಅವನ ಹತ್ರ ಹೋಗ್ಬೇಕು ಅಂತ ಹೇಳಿ ಹೋಗ್ತಾಳೆ. ಹೀರೋನೇ ಬಂದು ಎತ್ಬಿಟ್ಬಿಟ್ಟು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನೀನ್ ಈ ತರ ಪರಿಸ್ಥಿತಿಯಲ್ಲಿ ನೋಡಕ್ ನಾನು ಇಷ್ಟಪಟ್ಟಿಲ್ಲ ಅನ್ನೋ ತರ ಹೇಳ್ತಾನೆ. ಅವಳು ಅಷ್ಟೇ ಫೀಲ್ ಮಾಡ್ತಾಳೆ, ಯಾಕೋ ನನ್ನ ಬಿಟ್ಬಿಟ್ಟು ಇಷ್ಟು ದಿನ ಹೋದೆ ಅಂತ. ಇನ್ನಪ್ಪ ಹೀರೋ ಮಾತ್ರ ಬಂದಿದ್ದಾನೆ. ಡಿಯಾಂಗ್ ಏನಾಯ್ತು ಅಂತ ನೋಡಿದ್ರೆ ಡಿಯಾಂಗ್ ಕೂಡ ಸತ್ತಿಲ್ಲ, ಡಿಯಾಂಗು ಬದುಕೆ ಇರ್ತಾನೆ. ಇವಳು ಕೂಡ ಯಾವ್ದೋ ಮೆಡಿಕಲ್ ಕ್ಯಾಂಪ್ ಗೆ ಬೇರೆ ಜಾಗದಲ್ಲಿ ಹೋಗಿರ್ಬೇಕಾದ್ರೆ ಆ ಜಾಗದಲ್ಲಿ ಡಿಯಾಂಗ್ ಬರ್ತಾನೆ. ಡಿಯಾಂಗ್ ನ ಹತ್ರ ನೋಡಿದ್ಮೇಲೆ ಜೂನಾಗಂತೂ ಮೈಲ್ ಮಾತೆ ಬರ್ತಾ ಇಲ್ಲ, ಫುಲ್ ಆಗಿ ಕಣ್ಣಲ್ಲಿ ನೀರೇ ಬರ್ತಾ ಇರೋದು. ಹೀರೋಯಿನ್ ಅಷ್ಟು ಒಳ್ಳೆಯವಳಲ್ಲ ಜೂನಾ, ಪಟ 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 ಅಂತ ಒಡೆದೇ ಹಾಕ್ಬಿಡ್ತಾಳೆ. ನಿಂಗೆ ಎಷ್ಟು ಧೈರ್ಯ, ನಿನ್ಗೆ 1 ವರ್ಷ ಆಯ್ತು ಕಣೋ, ಯಾಕೋ ಈ ತರ ಮಾಡ್ದೆ ನೀನು, ಯಾಕೋ ನನ್ನ ಹತ್ರ ಏನು ಹೇಳಿಲ್ಲ ಅಂತ ಅವನ ಹತ್ರ ಸ್ವಲ್ಪ ಆತರ ಮಾತಾಡ್ದವಳು. ಈಗ ನೀಟಾಗಿ ಶೇವಿಂಗ್ ಎಲ್ಲ ಮಾಡ್ಬಿಟ್ಟು, ಏನಾಯ್ತು, ಯಾಕೆ ಈ ತರ ಆಗಿದೆ, ನಿನ್ಗೆ ಏನಾಗಿಲ್ಲ ಅಂದ್ರೆ ಹೀರೋಗೂ ಏನಾಗಿಲ್ಲ ತಾನೆ, ಅವನು ಹುಷಾರಾಗಿ ತಾನೆ ಇದ್ದಾನೆ ಅಂತೆಲ್ಲ ಮಾತಾಡಿದಾಗ ಡಿಯಾಂಗ್ ಅವ್ನು ಕೂಡ ಹುಷಾರಾಗಿ ಇದ್ದಾನೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಸರಿ ಏನಾಯ್ತು, ಹೋಗಿದ್ ಜಾಗದಲ್ಲಿ ಏನಾಯ್ತು ಹೇಳು ಅಂತ ಕೇಳಿದಾಗ ಡಿಯಾಂಗ್ ಇವಾಗ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಆಕ್ಚುಲಿ ಅವತ್ತು ಯುದ್ಧ ಮುಗಿದ್ಮೇಲೆ ಇವ್ರ ಹತ್ರ ಅದೇ ಬಾಂಬ್ಸ್ ಎಲ್ಲ ಹಾಕಿರ್ತಾರಲ್ಲ, ಆ ಟೈಮಲ್ಲಿ ಅವ್ರಿಬ್ರು ಸತ್ತಿರೋದಿಲ್ಲ, ಪ್ರಾಣಕ್ಕೋಸ್ಕರ ಹೋರಾಡಿ ಇರ್ತಾರೆ. ಅವ್ರಿಬ್ರು ಹತ್ರ ಬಿದ್ದಿರ್ಬೇಕಾದ್ರೆ ಆ ಯುದ್ಧ ಮಾಡಕ್ ಹೋಗಿದ್ರಲ್ಲ ಆ ದೇಶದಲ್ಲಿ ಇವ್ರಿಬ್ರು ಕರ್ಕೊಂಡೋಗಿ ಜೈಲಲ್ಲಿ ಹಾಕಿರ್ತಾರೆ. ಅವ್ರಿಗೆ ನ್ಯಾಯವಾಗಿ ಟ್ರೀಟ್ಮೆಂಟ್ ಕೊಟ್ಟಿರೋದಿಲ್ಲ, ಅವ್ರಿಗೆ ನ್ಯಾಯವಾಗಿ ಊಟ ಕೊಟ್ಟಿರೋದಿಲ್ಲ, ಒಂಥರ ಅವ್ರ ಕಡೆ ಕೆಲಸ ಮಾಡೋರ್ ತರ ಒಂದು ಸ್ಲೇವ್ ತರ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿರ್ತಾರೆ. ತುಂಬಾನೇ ಗೌರವವಾಗಿ ಅವ್ರಿಗೆ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಹಿಂಗಿರ್ಬೇಕಾದ್ರೆ ಯಾರೋ
ಬಂದು ಹೊರಗಡೆ ಇರೋ ಸೋಲ್ಜರ್ಸ್ ನೆಲ್ಲ ಹೊಡೆದು ಹಾಕ್ಬಿಟ್ಟು ನಮ್ ಹೀರೋನ ಮತ್ತೆ ಡಿಯೋಂಗ್ ನ ಕಾಪಾಡ್ತಾರೆ. ಯಾರಪ್ಪ ಅಂತ ನೋಡಿದ್ರೆ ಆ ನಾರ್ತ್ ಕೊರಿಯಾಗೆ ಸೇರಿರೋ ಸೋಲ್ಜರ್. ಇದಕ್ಕೂ ಮುಂಚೆ ಸೌತ್ ಕೊರಿಯಾಗೆ ಬಂದಾಗ ಇವನನ್ನ ನಮ್ ಹೀರೋ ಅವ್ರು ಕಾಪಾಡಿದ್ರಲ್ವಾ, ಅದರಿಂದ ಈಗ ನಮ್ ಹೀರೋನ ಇವನ್ ಪ್ರಾಣನ ಒತ್ತೆ ಇಟ್ಟು ಕಾಪಾಡಿದಾನೆ. ಹಂಗೆ ನಮ್ ಹೀರೋ ಮತ್ತೆ ಡಿಯೋಂಗ್ ಮತ್ತೆ ರಿಟರ್ನ್ ಕೊರಿಯಾಗೆ ಬಂದಿರೋದು. ಈ ವಿಷಯ ಗೊತ್ತಾದ್ಮೇಲೆ ಇಬ್ರು ತುಂಬಾನೇ ಫೀಲ್ ಮಾಡ್ತಾರೆ, ಎಷ್ಟು ಕಷ್ಟ ಪಟ್ಟಿದೀರಾ ಅಂತ. ಅದಾದ್ಮೇಲೆ ಆತರ ಟೆಂಟ್ ಒಳಗಡೆ ಕೂತಿರ್ಬೇಕಾದ್ರೆ ಹೀರೋ ಕೇಳ್ತಾನೆ, ಹೌದು ಏನು ಫುಲ್ ಹಣ್ಣುಗಳೆಲ್ಲ ಇಟ್ಟಿದ್ಯಾ, ಯಾರಿಗೆ ಅಂತ ಕೇಳ್ದಾಗ ಹೀರೋನ್ ಅಂತಾಳೆ, ಇನ್ಯಾರ್ಗೆ, ನಿನ್ಗೆ ಅದು ನೀನ್ ಸತ್ತು 1 ವರ್ಷ ಆಗಿದೆ, ನಿನ್ ಜ್ಞಾಪಕವಾಗಿ ಪೂಜೆ ಮಾಡ್ಬೇಕು ಅಂತ ಹೇಳಿ ತಂದಿದ್ದು, ನೀನೇ ಗುಡ್ಕಲ್ ತರ ಬಂದಿದ್ದೆ ತಾನೆ, ತಗೋ ತಿನ್ನು ತಗೋ ಅಂತ ಹೇಳಿ ಕೊಟ್ಟಾಗ ಹೀರೋ ಹಬ್ಬಾಡಿ ಆರೋಗ್ಯವಾದ ಫುಡ್ ತಿಂದ ಎಷ್ಟು ದಿನ ಆಯ್ತು ಅಂತ ಹೇಳಿ ಕುತ್ಕೊಂಡ್ ತಿಂತಾ ಇರ್ತಾನೆ. ಅದಾದ್ಮೇಲೆ ಮೆಡಿಕಲ್ ಟೀಮ್ ಅವರೆಲ್ಲ ನಮ್ ಹೀರೋಯಿನ್ಗೆ ಕಾಲ್ ಮಾಡ್ತಾರೆ, ಜಾಗ ಎಲ್ಲ ಹೆಂಗಿದೆ, ಹುಷಾರಾಗಿದ್ಯಾ ಅಂತ ನೋಡೋದಕ್ಕೆ. ನಮ್ ಹೀರೋಯಿನ್ ಮಾತಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ನಮ್ ಹೀರೋ ಕುತ್ಕೊಂಡು ಆ ಹಣ್ಣ ಎಲ್ಲ ತಿಂತಾ ಇರೋದ್ರು ನೋಡ್ಬಿಟ್ಟು ಈ ಟೀಮ್ ಎಲ್ಲ ಸಖತ್ ಭಯ ಪಟ್ಬಿಟ್ರು. ಅಯ್ಯಯ್ಯೋ ಇವತ್ತು ಅವ್ನ್ ಸತ್ತು 1 ವರ್ಷ ಆಗಿದೆ, ಅವ್ನ್ ದೆವ್ವ ಏನಾದ್ರು ಬಂದಿದ್ಯಾ, ಇವನನ್ನ ನೋಡೋದಕ್ಕೋಸ್ಕರ ದೆವ್ವ ಕುತ್ಕೊಂಡಿರೋದು ಅಂತ ಹೇಳಿ ಅಲ್ಲಿ ಅರ್ಧಕ್ಕರ್ಧ ಜನ ಜ್ಞಾನ ತಪ್ಪೋ ತರ ಆಗೋದ್ರು. ಅದಾದ್ಮೇಲೆ ಹೀರೋಯಿನ್ ನಡೆದಿರೋ ವಿಷಯನೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಸಮಾಧಾನ ಆಗೋದು, ಅಪ್ಪಡಿ ಹೀರೋಯಿನ್ ಸತ್ತಿಲ್ವಾ ಬದುಕಿದಾನ ಅಂತ. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಡಿಯೋಂಗ್ ಇಬ್ರು ಹೆಡ್ ಆಫೀಸ್ ಗೆ ಹೋಗಿರ್ತಾರೆ ಜೂನ್ ಅವ್ರ ಅಪ್ಪನ ಮೀಟ್ ಮಾಡಕ್ಕೆ. ಅವ್ರಂತೂ ಇವ್ರಿಬ್ರನ್ನ ನೋಡಿದ ತಕ್ಷಣ ಓಡ್ ಬಂದ್ ಹಂಗೆ ಹಗ್ ಮಾಡ್ಕೊಂಡ್ಬಿಟ್ರು. ನಿಮ್ಮಿಬ್ರನ್ನ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ, ನಿಮ್ಮನ್ನ ಎಲ್ಲಿ ಕಳ್ಕೊಂಡ್ಬಿಟ್ಟು ಅಂತ ಅನ್ಕೊಂಡ್ವಿ, ಆದ್ರೆ ದೇವರ ದಯೆ ಏನು ಆಗ್ಲಿಲ್ಲ ಅಂತ ಹೇಳಿ ಎಲ್ಲರೂ ಅಷ್ಟು ಎಮೋಷನಲ್ ಆಗ್ಬಿಡ್ತಾರೆ. ಒಂಥರ ಅಲ್ಲಿರೋರಲ್ಲೇ ಇವ್ರನ್ನ ಹಗ್ ಮಾಡ್ಕೊಂಡು ಅಂತ ಅಳ್ಳಕ್ಕೆ ಶುರು ಮಾಡ್ಬಿಟ್ರು. ಇವ್ರ ಹೈಯರ್ ಆಫೀಸರ್ ಒಬ್ರು ಇರ್ತಾರಲ್ಲ ಹೆಡ್, ಅವ್ರಂತೂ ಅಷ್ಟೇ ಚಿಕ್ಕ ಮಗು ತರ ಅಳ್ಳಕ್ಕೆ ಶುರು ಮಾಡ್ಬಿಟ್ರು. ಅದಾದ್ಮೇಲೆ ನಮ್ ಹೀರೋಯಿನ್ ಸಣ್ಣದಾಗಿ ಡೇಟಿಂಗ್ ಹೋಗಿರ್ತಾರೆ, ಟೆಂಟ್ ಗಿಂಟೆಲ್ಲ ಹಾಕೊಂಡು ಫಿಶಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಇವ್ರಿಗೆ ಕೆಟ್ಟ ದಿನ ಪಾಪ 1 ಮೀನ್ ಕೂಡ ಬಿದ್ದಿಲ್ಲ ಅವ್ರ ಬಲೆಗೆ. ಅದಾದ್ಮೇಲೆ ಹಂಗೆ ಅಲ್ಲೇ ಟೆಂಟ್ ಎಲ್ಲ ಹಾಕಿರ್ತಾರಲ್ವಾ, ಹಂಗೆ ಸಕ್ಕದಾಗಿ ಫಿಲ್ಮ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೆಂಗೋ ದಿನಾನ ಕಳೀತಾರೆ. ಇವಾಗ ನೆಕ್ಸ್ಟ್ ಡೇನೆ ಅವ್ರಿಗೆ ಇನ್ನೊಂದು ಇಂಪಾರ್ಟೆಂಟ್ ಮಿಷನ್. ಎಲ್ಲರೂ ಹಂಗೆ ಸಖತ್ತು ಫೋರ್ಸ್ ಆಗಿ ನಿಂತಿರ್ತಾರೆ. ಅವ್ರು ಬಂದ್ಬಿಟ್ರು ಟೈಮ್ ಆಯ್ತು ಅಂತ ಹೇಳ್ತಾರೆ. ಈಗ ತಾನೇ ಪ್ರಾಣಗಂಡ ಅಂತ ತೀರ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ, ಮತ್ತೆ ಏನ್ ಎಂತ ಪ್ರಾಬ್ಲಮ್ ಬರುತ್ತೋ ಅಂತ ನೋಡಿದ್ರೆ ಆ ಕಾರಿಂದ ಇಳಿತಾ ಇರೋದು ಡ್ಯಾನ್ಸರ್ಸ್, ಸಿಂಗರ್ಸ್, ಇದು ಎಲ್ಲ ಹುಡುಗಿರು ಅಷ್ಟೇ. ಇಷ್ಟು ದಿನ ಮಿಲಿಟರಿ ಆಫೀಸರ್ಸ್ ತರ ಇವರೆಲ್ಲಾನು ಹಂಗೆ ಸ್ಟ್ರಿಕ್ಟ್ ಆಗಿ ತಲೆ ನೆತ್ಕೊಂಡು ಈ ಕಡೆ ಆ ಕಡೆ ಅಂತ ಓಡಾಡ್ತಾ ಇದ್ರು. ಆದ್ರೆ ಹೋಗಿ ಹುಡುಗಿರೆಲ್ಲ ಡ್ಯಾನ್ಸ್ ಆಡ್ತಾ ಇರೋದು, ಹಾಡಾಡ್ತಾ ಇರೋದು ನೋಡ್ಬಿಟ್ಟು ಇವರೆಲ್ಲ ಕೂಡ ಒಂಥರ ಚಿಕ್ಕ ಹುಡುಗರ ತರನೇ ಆಗ್ಬಿಟ್ರೆ ಅಂತಾನೆ ಹೇಳ್ಬೇಕು. ಎಲ್ಲರೂ ಅಷ್ಟು ಎಂಜಾಯ್ ಮಾಡ್ತಾ ಇರ್ತಾರೆ. ಅವ್ರ ಹೆಡ್ ಕೂಡ ಅಷ್ಟೇ ಒಂಥರ ತುಂಬಾ ಸ್ಟ್ರಿಕ್ಟ್ ಆಗಿದ್ದಲ್ಲ, ಆಯಪ್ಪನೂ ಅಷ್ಟೇ ಇಲ್ಲಿ ಹಾಡಾಡ್ಕೊಂಡು ಅವ್ರ ಜೊತೆ ಡ್ಯಾನ್ಸ್ ಆಡಕ್ಕೆ ಶುರು ಮಾಡ್ದ. ಈ ಗುಂಪಲ್ಲಿ ನಮ್ ಹೀರೋ ಡಿಯೋಂಗ್ ಕೂಡ ಒಂದು. ಇದನ್ನೆಲ್ಲ ವಿಡಿಯೋಸ್ ಮಾಡಿರ್ತಾರಲ್ಲ, ಆದ್ರೆ ನಮ್ ಹೀರೋಯಿನ್ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ಬಿಡ್ತಾಳೆ. ಇವ್ರಿಗೆ ಎಷ್ಟು ಕೊಬ್ಬು ನೋಡು, ಹುಡುಗಿಯರ ಜೊತೆ ಹೋಗಿ ಡ್ಯಾನ್ಸ್ ಆಡಿದ್ದಾರೆ, ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಟಿವಿ ಇಂಟರ್ವ್ಯೂಗೆ ಕರೀತಾರಲ್ವಾ, ಅವಳು ಅವಾಗ ಹೋಗ್ಬಿಟ್ಟು ಬರ್ತಾಳಲ್ಲ, ಆತರ ಹೋಗಿರ್ಬೇಕಾದ್ರೆ ಅವ್ರು ಲಾಸ್ಟ್ ಅಂಡ್ ಫೈನಲ್ ಕ್ವಶನ್ ಕೇಳ್ತಾರೆ, ನಿಮ್ಗೆ ಬಾಯ್ ಫ್ರೆಂಡ್ ಇದಾರಾ ಅಂತ. ನಮ್ ಹೀರೋ ನಂಗೆ ಗುರಾಯಿಸ್ಬಿಟ್ಟು, ಇಲ್ಲ ನನ್ಗೆ ಬಾಯ್ ಫ್ರೆಂಡ್ ಯಾರು ಇಲ್ಲ ಅಂತ ಹೇಳ್ತಾಳೆ. ಅದನ್ನ ಈಗ ಇವರಿಬ್ರು ಟಿವಿಯಲ್ಲಿ ನೋಡ್ತಾ ಇರೋದು. ಅವಳ ಹತ್ರ ಹೇಳಿದ ತಕ್ಷಣ ಹೀರೋ ಕೇಳಿಸ್ಕೊಂಡು ಸಕ್ಕ ಟೆನ್ಷನ್ ಆದ. ಗುಂಡಕಲ್ ತರ ಒಬ್ಬ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಬಾಯ್ ಫ್ರೆಂಡ್ ಇಲ್ಲ ಅಂತ ಹೇಳಿದ್ಯಾ, ನಿನ್ಗೆ ಎಷ್ಟು ಕೊಬ್ಬು ನಿನ್ಗೆ ಅಂತ ಬೈವಾಗ ಹೀರೋಯಿನ್ ಅಂತಾಳೆ, ಏನು ನನಗ್ ಕೊಬ್ಬ, ನಾನೊಬ್ಳು ಗರ್ಲ್ ಫ್ರೆಂಡ್ ಇದೀನಿ ಅಂತ ಗೊತ್ತಿದ್ದು ಕೂಡ ಹುಡುಗಿರ ಜೊತೆ ಹೋಗಿ ಡ್ಯಾನ್ಸ್ ಆಡ್ತೀಯಾ, ನಿನ್ಗೆ ಎಷ್ಟು ಕೊಬ್ಬು ಅಂತ ಹೇಳಿ ಇವರಿಬ್ರು ಚಿಕ್ಕ ಮಕ್ಕಳ ತರ ಜಗಳ ಆಡ್ತಾ ಇರ್ತಾರೆ. ಇವಾಗ ಹಂಗೆ ಇನ್ನೊಂದ್ ಕಡೆ ಜೂನ್ ಅವರಪ್ಪ ಬಂದು ಡಿಯೋಂಗ್ ನ ಮತ್ತೆ ಜೂನ್ ಇಬ್ಬರನ್ನು ಕರೆದು ಮಾತಾಡ್ತಾರೆ. ಇಲ್ಲಿ ನೋಡಿ, ನಿಮ್ ಮದ್ವೆಗೆ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಳ್ತಾ ಇದೀನಿ, ನೀವ್ ಇನ್ಮೇಲೆ ಎಂಜಾಯ್ ಮಾಡ್ಬೋದು. ಅಷ್ಟೇ ಅಲ್ಲ ಡಿಯೋಂಗ್, ಈ ಮದ್ವೆಗೋಸ್ಕರ ನಾನು ಇನ್ನ ಕೆಲಸ ಬಿಡು ಅಂತ ಹೇಳಿದ್ದೆ, ಆದ್ರೆ ನೀನ್ ಕೆಲಸ ಬಿಡೋ ಅವಶ್ಯಕತೆ ಇಲ್ಲ, ನೀನ್ ಇಷ್ಟಪಟ್ಟಿರೋ ಕೆಲಸನ ಮಾಡಬಹುದು ಅಂತ ಹೇಳ್ತಾರೆ. ಡಿಯೋಂಗ್ ಅಷ್ಟು ಸಂತೋಷ. ಜೂನಾಗಂತೂ ಓಡೋಗ ಅವ್ರ ಅಪ್ಪನ ಹಗ್ ಮಾಡ್ಕೊಂಡ್ಬಿಡ್ತಾಳೆ, ಇನ್ಮೇಲೆ ಪರ್ಮಿಷನ್ ಇಂದಾನೆ ಡೇಟ್ ಮಾಡಬಹುದು ಅಂತ. ಡಿಯೋಂಗ್ಗೆ ಇಷ್ಟಪಟ್ಟಿರೋ ಕೆಲಸನೂ ಜೊತೆಗೆ ಇದೆ, ಇಷ್ಟಪಟ್ಟಿರೋ ಹುಡುಗಿನೂ ಜೊತೆಗೆ ಇದ್ದಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕತೆ ಏನು ಅಂತಂದ್ರೆ, ಅವ್ರಂಗೆ ಲೈಫ್ ನ ಎಂಜಾಯ್ ಮಾಡ್ತಾ ಇರ್ತಾರೆ. ಕಾರ್ ವಾಶ್ ಮಾಡ್ಬೇಕಾದ್ರೆ ನೀರೆಲ್ಲ ಮೇಲೆ ಹಾಕೊಂಡು ಸಖತ್ ರೊಮ್ಯಾಂಟಿಕ್ ಆಗಿ ಕಿಸ್ ಮಾಡ್ಕೊಂಡು ಸಕ್ಕದಾಗಿ ಆಟ ಆಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಡಿಯೋಂಗು ಜೂನ ಏನ್ ಕಡಿಮೆನಾ, ಕ್ಯಾಂಪ್ ಅಲ್ಲಿ ಇದೀವಿ ಅನ್ನೋದನ್ನ ಕೂಡ ಮರೆತು ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗದಲ್ಲಿ ಕೂಡ ಕಿಸ್ ಮಾಡ್ತಾ ಇರ್ತಾರೆ. ಇದನ್ನಲ್ಲಿರೋರೆಲ್ಲ ನೋಡ್ಬಿಟ್ಟು ಹಂಗೆ ಕ್ಲಾಪ್ ಎಲ್ಲ ಮಾಡ್ತಾ ಇರ್ತಾರೆ. ಪರವಾಗಿಲ್ಲ, ಒಂದ್ ದೊಡ್ಡ ಹೋರಾಟ ಆದ್ಮೇಲೆ ಇವರಿಬ್ರು ಸೇರ್ಬಿಟ್ರು, ಇವರಿಬ್ರು ಖುಷಿಯಾಗಿರ್ಲಿ ಅಂತ. ನೆಕ್ಸ್ಟ್ ಸೀನ್ ಅಲ್ಲೇ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಹಂಗೆ ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ತಾರೆ. ಎಲ್ಲಿಗಂದ್ರೆ ನಮ್ ಹೀರೋಯಿನ್ ಒಂದು ಐಲ್ಯಾಂಡ್ ಗೆ ಹೋದಾಗ ಒಂದು ಕಲ್ನ ಎತ್ಕೊಂಡ್ ಬಂದಿರ್ತಾರಲ್ಲ, ಹೊಡೆದೋಗಿರೋ ಶಿಪ್ ಕೂಡ ಒಂದಿತ್ತಲ್ಲ, ಅಲ್ಲಿ ಈ ಕಲ್ನ ಎತ್ಕೊಂಡ್ ಬಂದ್ರೆ ನಾವು ಮತ್ತೆ ಆ ಜಾಗಕ್ಕೆ ಹೋಗ್ತೀವಿ ಅಂತೆಲ್ಲ ಇವ್ನು ಹೇಳಿದ್ದಲ್ವಾ. ಈಗ ಆ ಜಾಗಕ್ಕೆ ಬಂದು ಆ ಕಲ್ನಲ್ಲಿ ಇಟ್ಬಿಟ್ಟು ಇಬ್ರು ತುಂಬಾ ಖುಷಿಯಾಗಿ ಮಾತಾಡ್ಕೊಳ್ತಾರೆ. ನನ್ ಕನ್ಸಲ್ ಅನ್ಕೊಂಡಿರ್ಲಿಲ್ಲ ಕಣೆ ಈ ತರ ಬರ್ತೀವಿ ಅಂತ, ಆದ್ರೆ ಹೆಂಗೋ ನಮ್ ಡೆಸ್ಟಿನೇಷನ್ ಏನು, ಕಲ್ನ ಮತ್ತೆ ಈ ಜಾಗಕ್ಕೆ ಎತ್ಕೊಂಡ್ ಬರ್ಬೇಕು, ಇಲ್ಲಿಗೆ ಬರ್ಬೇಕು ಅಂತ ಹೀರೋ ಖುಷಿಯಾಗಿ ಮಾತಾಡಿದ್ರೆ ಹೀರೋಯಿನ್ ಅಂತಾಳೆ, ಹೌದೌದು ನೀನ್ ಇಲ್ಲ ಅಂದಿದ್ರೆ ಕೂಡ ನಾನು ಇನ್ನೊಬ್ಬನ ಜೊತೆ ಈ ಜಾಗಕ್ಕೆ ಬರ್ತಾ ಇದ್ದೆ ಅಂತ ಹೇಳಿದಾಗ ಹೀರೋಗೆ ಟೆನ್ಷನ್ ಆಗೋಯ್ತು. ಏನ್ ಹೇಳ್ದೆ, ನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಹೋಗ್ದಿ ಅಂತ ಹೇಳಿ ಓಡಿಸಿ ಹೊಡಿತಾ ಇರ್ತಾನೆ. ಹಂಗೆ ಇಬ್ರು ಸಕ್ಕತ್ ಎಂಜಾಯ್ ಮಾಡ್ತಾರೆ. ಅವತ್ತು ನೈಟ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸ್ಟಾರ್ಸ್ ಎಲ್ಲ ನೋಡ್ಕೊಂಡು ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಳ್ತಾರೆ. ಹಂಗೆ ಕಿಸ್ ಮಾಡ್ಕೊಂಡು ಅವತ್ತಿನ ರಾತ್ರಿ ಅಲ್ಲೇ ಕಳೀತಾರೆ. ಇವಾಗ ಹಂಗೆ ಒಂದು ಮದ್ವೆಗೋಸ್ಕರ ಬೇರೆ ಯಾವ್ದೋ ಒಂದು ಪ್ಲೇಸ್ ಗೆ ಬಂದಿದ್ದಾರೆ. ಮೆಡಿಕಲ್ ಟೀಮ್ ಬಂದಿರ್ತಾರೆ, ಈ ಕಡೆ ಮಿಲಿಟರಿ ಟೀಮ್ ಅವರು ಬಂದಿರ್ತಾರೆ. ಏನಂದ್ರೆ ಹೀರೋಗೆ ಒಬ್ಬ ಫ್ರೆಂಡ್ ಇರ್ತಾನೆ, ಡ್ಯಾನಿಯಲ್ ಅಂತ ಹೇಳಿದ್ವಲ್ಲ, ಅವನ ಮದ್ವೆಗೋಸ್ಕರ ಎಲ್ಲರೂ ಈ ತರ ಇನ್ವೈಟ್ ಮಾಡಿ ಆ ಜಾಗಕ್ಕೆ ಬಂದಿರೋದು. ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಟಕ್ಕಂತ ಲೈಟ್ಸ್ ಎಲ್ಲ ಆಫ್ ಆಗೋಯ್ತು. ಆತರ ಏನಪ್ಪಾ ಆಯ್ತು ಅಂತ ಹೇಳಿ ಎಲ್ಲರೂ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಸ್ವಲ್ಪಕ್ಕೆ ಲೈಟ್ಸ್ ಕೂಡ ಬಂತು. ಆದ್ರೆ ಆ ಜಾಗಕ್ಕೆ ಒಂದು ಲೇಡಿ ಓಡ್ ಬಂದ್ಬಿಟ್ಟು ಹೇಳ್ತಾಳೆ, ಈ ತರ ಪಕ್ಕದಲ್ಲಿರೋ ಬೆಟ್ಟದಲ್ಲಿ ವಾಲ್ಕೆನೋ ಎರಪ್ಷನ್ ಆಗ್ಬಿಟ್ಟಿದೆ, ಬೇಗ ಬನ್ನಿ ಅಂತ ಕರೆದಿದ ತಕ್ಷಣ ನಮ್ ಎಂಜಾಯ್ಮೆಂಟ್ ಇರೋದೇ ಇನ್ನೊಬ್ಬರನ್ನ ಕಾಪಾಡೋದ್ರಲ್ಲಿ. ಇಲ್ಲಿರೋರೆಲ್ಲ ಅವರೇ ತಾನೆ, ಮಿಲಿಟರಿ ಅವರೇ ಆಗಿರ್ಲಿ, ಮೆಡಿಕಲ್ ಟೀಮ್ ಆಗಿರ್ಲಿ, ಅವ್ರ ಪ್ರಾಣ ಕೊಟ್ಟು ಇನ್ನೊಬ್ಬರನ್ನ ಕಾಪಾಡೋಂತಾರೆ ತಾನೆ ಇಲ್ಲಿರೋದು. ಸೊ ನಮ್ ನೆಕ್ಸ್ಟ್ ಮಿಷನ್ ಎಲ್ಲರನ್ನು ಕಾಪಾಡೋದು, ಬನ್ನಿ ಹೋಗೋಣ ಅಂತ ಹೇಳಿ ಮದ್ವೆನ ಅಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ತುಂಬಾ ಖುಷಿಯಾಗಿ ಬೇರೆಯವ್ರಿಗೋಸ್ಕರ ಹೆಲ್ಪ್ ಮಾಡಕ್ಕೆ ಅಂತ ಅಲ್ಲಿಂದ
ಅಂತ ಎದ್ದು ಹೋಗ್ತಾರೆ. ಎಲ್ಲರ ಮುಖದಲ್ಲೂ ಅಷ್ಟು ಸಂತೋಷ ಕಾಣುತ್ತೆ. ಇಲ್ಲಿಗೆ ಈ ತರ ಒಂದು ಸಂತೋಷದಲ್ಲಿ ಒಂದು ಹ್ಯಾಪಿ ಎಂಡಿಂಗ್ ನ ಕೊಟ್ಟು ಸೀರೀಸ್ ನ ಕೂಡ ಮುಗಿಸಿದ್ದಾರೆ. ನೀವೆಲ್ಲ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಮತ್ತೆ ಮರಿದೆ ನೆಕ್ಸ್ಟ್ ಯಾವ ಸೀರೀಸ್ ಬೇಕನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ನಾನು ಕಮ್ಯುನಿಟಿಯಲ್ಲಿ 4 ಸೀರೀಸ್ ಪೋಸ್ಟ್ ನ ಮಾಡ್ತೀನಿ. ಅದ್ರಲ್ಲಿ ಯಾವ್ದಕ್ಕೆ ವೋಟಿಂಗ್ ಜಾಸ್ತಿ ಬರುತ್ತೋ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಮುಖ್ಯವಾಗಿ ಬರೀ 2 ಡೇಸ್ ಮಾತ್ರನೇ ಟೈಮ್ ಇರುತ್ತೆ ವೋಟಿಂಗ್ ಗೆ. ಸೊ ಯಾವ್ದಕ್ಕೆ ಬೇಗ ವೋಟಿಂಗ್ ಜಾಸ್ತಿ ಬರುತ್ತೋ ನೋಡೋಣ. ಇದೇ ತರ ಇಂಟ್ರೆಸ್ಟಿಂಗ್ ಸೀರೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸೀರೀಸ್ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.